ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತ್ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವತವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ತೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಬಹಳ ಒಂದು ಅಪೂರ್ವ ವಿಷಯವನ್ನು ಕೃಷ್ಣ ಹೇಳಿದ. ನೀವು ಮಾತೃತ್ವದ ಉಪಾಸನೆಗಿಂತ, ಮಾತೃಶಕ್ತಿಯ ಉಪಾಸನೆಗಿಂತ ನನ್ನನ್ನು ನೇರ ಉಪಾಸನೆ ಮಾಡುವುದು ಒಳ್ಳೆಯದು. ಯಾಕೆಂದರೆ ಅದು ತುಂಬ ಸುತ್ತು ಬಳಸು ದಾರಿ, ಒಂದು ದ್ರಾವಿಡ ಪ್ರಾಣಾಯಾಮ ಮತ್ತು ಕಷ್ಟದ ದಾರಿ. ನಿಮಗೆ ಒಂದು ಸಣ್ಣ ಉದಾಹರಣೆ ಏನು ಅಂದರೆ, ಈಗ ಭಗವಂತನನ್ನು ಮಾತೃತ್ವನ ಉಪಾಸನೆ ಮಾಡ್ತಕ್ಕಂಥ ಪಂಥದಲ್ಲಿ ಬಹಳ ಬಳಕೆಯಲ್ಲಿ ಇರತಕ್ಕಂಥದ್ದು ಸ್ತ್ರೀತ್ವೇನ ಉಪಾಸನೆ, ಲಲಿತಾ ಸಹಸ್ರನಾಮ. ಪುರುಷ ಉಪಾಸನೆಯಲ್ಲಿ ಬಹಳ ಮಹತ್ವದ ಮಂತ್ರ ವಿಷ್ಣು ಸಹಸ್ರನಾಮ. ಇದರಲ್ಲಿ ಒಂದು ತಮಾಷೆ ಏನು ಅಂದರೆ, ವಿಷ್ಣು ಸಹಸ್ರನಾಮವನ್ನು ಯಾರು ಯಾವಾಗ ಹೇಳಿದರೂ ಏನೂ ಅಪಾಯ ಇಲ್ಲ. ಎಲ್ಲಿ ತನಕ ಅಂದರೆ, ಶಾಸ್ತ್ರಕಾರರು ಬೆಳಿಗ್ಗೆ ಎದ್ದು ಪ್ರಾತಃಸ್ತೋತ್ರ ಅಂತ ಹೇಳ್ತಾರೆ. ಪ್ರಾತಃಸ್ತೋತ್ರ ಹಾಸಿಗೆಯಲ್ಲೆದ್ದು ಇನ್ನು ಮುಖ ತೊಳೆಯೋ ಮುಂಚೆ ಹಾಸಿಗೆಯಲ್ಲಿ ಕೂತು ವಿಷ್ಣು ಸಹಸ್ರನಾಮ ಹೇಳುವಂಥ ಶಾಸ್ತ್ರಗಳಲ್ಲಿ ವಚನ ಇದೆ. ಅಷ್ಟು ನಿರಪಾಯವಾಗಿರತಕ್ಕಂಥದ್ದು ಮತ್ತು ಅಷ್ಟು ಶ್ರೇಷ್ಠವಾದಂಥ ಒಂದು ಮೆಡಿಸಿನ್ ಅದು. ಯಾವುದೇ ರೋಗಗಳಿಗೆ ಬಹಳ ಶ್ರೇಷ್ಠವಾದ ಔಷಧವೂ ಹೌದು, ಮನೋರೋಗಕ್ಕೂ ಹೌದು, ದೈಹಿಕವಾದ ರೋಗಗಳಿಗೂ ಹೌದು. ರೋಗಾರ್ಥೋ ಮುಚ್ಚಿತೆ ರೋಗ, ಅನೇಕ ರೋಗಗಳು ಇದರಿಂದ ಗುಣವಾದಂಥ ದಾಖಲೆಗಳು ನನ್ನ ಹತ್ತಿರ ಇವೆ. ಅದಿರಲಿ, ಕ್ಯಾನ್ಸರ್ನಂಥ ರೋಗಗಳನ್ನು ವಿಷ್ಣು ಸಹಸ್ರನಾಮ ಗುಣಪಡಿಸಿದ ದಾಖಲೆಗಳಿವೆ. ಅದೇ ನೀವು ಲಲಿತಾ ಸಹಸ್ರನಾಮ ಪಠಣದಲ್ಲಿ ಒಂದು ಚೂರು ಅನುಷ್ಠಾನದಲ್ಲಿ ವ್ಯತ್ಯಾಸ ಆದರೆ ಅನರ್ಥ ಆಗಿಬಿಡುತ್ತೆ, ಸರ್ವನಾಶ ಆಗಿಬಿಡುತ್ತೆ, ಮನೆ ಮಾರು ಕಿತ್ತು ಹೋಗುತ್ತೆ. ಮತ್ತು ಲಲಿತಾ ಸಹಸ್ರನ ಉಪಾಸನೆ ಮಾಡೋರು ಯಾವುದಾದ್ರೂ ದುರಂತಕ್ಕೆ ಒಳಗಾಗದೆ ಸುಖವಾಗಿ ಸತ್ತದ್ದನ್ನು ನಾನು ನೋಡಿಲ್ಲ. ಅಂದರೆ ಏನಾದರೂ ಲೋಪದೋಷ ಆಯಿತು ಅಂದರೆ ರಿವರ್ಸ್ ಹೊಡೆದು ಬಿಡುತ್ತೆ. ಅದು ಭಗವಂತ ಎಂದೂ ರಿವರ್ಸ್ ಹೊಡೆಯೋಲ್ಲ, ಅವನಲ್ಲಿ ಅನುಕಂಪೆ ಇದೆ. ಇದು ಬಹಳ ಆಶ್ಚರ್ಯಕರ. ಅಲ್ಲಿ ತಾಯಿ ಕರುಣೆ ಮಾಡೋಲ್ಲ, ನಿಷ್ಕರುಣೆಯಿಂದ ಶಿಕ್ಷೆ ಕೊಡ್ತಾಳೆ. ತಂದೆ ಮಹಾಕಾರುಣಿಕ. ಇದು ಅಧ್ಯಾತ್ಮದ ಒಂದು ವಿಶಿಷ್ಟವಾದ ವಿಧಾನ. ಆದ್ದರಿಂದ ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ. ಅದರಿಂದ ಮನಸ್ಸನ್ನು ಯಾವ್ಯಾವುದೋ ಕಡೆ ಹೊರಡಿಸಬೇಡ, ನನ್ನಲ್ಲಿ ಮನಸ್ಸಿಡೋದು. ಮಯ್ಯೇವ ಮನ ಆಧತ್ಸ್ವ ಅಂದರೆ ಮನಸ್ಸನ್ನು ನನ್ನಲ್ಲಿ ಆಧಾನ ಮಾಡುವಂಥ. ಇದೊಂದು ಈ ಶಬ್ದಗಳು ನೋಡಿ, ಈ ಒಂದೊಂದು ಶಬ್ದವನ್ನು ನಾವು ಗಮನಿಸಬೇಕು. ಸಂಸ್ಕೃತದಲ್ಲಿ ಒಂದೊಂದು ಶಬ್ದಗಳನ್ನು, ಅದರ ಧಾತುವನ್ನು ಅಥವಾ ಉಪಸರ್ಗಗಳನ್ನು ಪ್ರಯೋಗಿಸುವಾಗ ಇವನ್ ಪ್ರತ್ಯಯಗಳನ್ನು, ಈಗ ಸಪುತ್ರ ಅಂದರೆ ಮಗನಿಂದ ಸಹಿತನಾದವ ಅಂತ ಅರ್ಥ. ಸಪುತ್ರಕಃ ಅಂದರೂ ಅದೇ ಅರ್ಥ, ಆದರೆ ಅರ್ಥ ವ್ಯತ್ಯಾಸ. ಸಪುತ್ರಕಃ ಅಂದರೆ ಸ್ವಾರ್ಥೇಕ ಪ್ರತ್ಯಯ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಸ್ವಾರ್ಥ ಅಲ್ಲ, ಪ್ರತಿಯೊಂದಕ್ಕೂ ಪರಾರ್ಥ ಇದೆ. ಬರೀ ಸ್ವಾರ್ಥ ಅಂತಂದು ಇಲ್ಲವೇ ಇಲ್ಲ ಭಾಷೆಯಲ್ಲಿ. ಸಪುತ್ರಕಃ ಅಂದರೆ ಆ ಕನ್ ಪ್ರತ್ಯಯಕ್ಕೆ ಈ 2-3 ಅರ್ಥ ಇದೆ. ಒಂದು ಚಿಕ್ಕ ಮಗ ಅಂತ, ಕೊನೆ ಮಗ ಅಂತ ಅರ್ಥ. ಜೂನಿಯರ್ ಮೋಸ್ಟ್ ಪುತ್ರಕ, ಅವನು ಕೊನೆ ಮಗನನ್ನು ಕರ್ಕೊಂಡು ಬಂದಿದ್ದಾನೆ, ಸೂರ್ಯನ ಮಗ ಅಲ್ಲ. ಒಂದು ಪುತ್ರಕ ಅನ್ನೋದಕ್ಕೆ ಜೂನಿಯರ್, ಒಂದು ಸಣ್ಣವ ಅಂತ ಅರ್ಥ. ಅಲ್ಪಾರ್ಥೇಕನ್. ಪ್ರೀತ್ಯತಿಶಯಕನ್, ಪುತ್ರಕ ತನ್ನ ಪ್ರೀತಿಪಾತ್ರನಾದ ಮಗನನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಅರ್ಥ ಆಗುತ್ತೆ.
ನೈತ್ಯ ಅರ್ಥ ನೀಚನಾದ ಮಗನನ್ನು ಕರ್ಕೊಂಡು ಬಂದಿದ್ದಾನೆ. 3 ಅರ್ಥ ಆಗುತ್ತೆ. ಕ ಸೇರಿದಾಗ ಈ 3ರಲ್ಲಿ ಯಾವುದೋ ಒಂದು ಮಗ ಹೌದು, ಅವನು ಒಂದೋ ಜೂನಿಯರ್ ಮೋಸ್ಟ್ ಕೊನೆಯ ಮಗ, ಒಂದೋ ಬಹಳ ಇಷ್ಟವಾದ ಮಗ, ಅಥವಾ ಕರ್ಕೊಂಡು ಬಾರದೇ ಇದ್ದರೆ ತಕರಾರು ಮಾಡ್ತಕ್ಕ ನೀಚನಾದ ಮಗ. ಇದು ಸಪುತ್ರಕ ಅನ್ನುವಲ್ಲಿ ಈ 3 ಧ್ವನಿಗಳಿದೆ, ಸಪುತ್ರ ಅನ್ನುವಲ್ಲಿ ಇಲ್ಲ. ಯಾಕೆ ಹೇಳಿದೆ ಅಂದರೆ ಒಂದು ಅಕ್ಷರವನ್ನು ಎಕ್ಸ್ಟ್ರಾ ಹಾಕಿದರೆ ಅದು ಸ್ವಾರ್ಥ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ, ಆದರೆ ಅದು ಸರಿಯಲ್ಲ. ಸಂಸ್ಕೃತದಲ್ಲಿ ಒಂದು ಅಕ್ಷರ ಹೆಚ್ಚು ಹಾಕಿದರೆ ಅದರಿಂದ ಒಂದು ಏನೋ ಅರ್ಥ ವಿಷಯ ಬಂದೇ ಬರುತ್ತೆ. ಅಕ್ಷರಾಧಿಕ್ಯ ಆಧಿಕ್ಯ, ಅದಕ್ಕೆ ಮಧ್ವಾಚಾರ್ಯ ಒಂದು ವಿಚಿತ್ರವಾದಂಥ ನಿಯಮ ಹೇಳಿದರು. ಆಧಿಕ್ಯೇ ಅಧಿಕ ವಿತ್ಯೇವ ಹರಿಣಾ ಸೂತ್ರ ಮೀರಿತಂತ. ಒಂದು ಅಕ್ಷರ ಹೆಚ್ಚು ಹಾಕಿದರೆ ಅಲ್ಲಿ ಏನೋ ಒಂದು ಅಧಿಕ ಅರ್ಥ ಹೇಳಬೇಕು. ಅಕ್ಷರ ಹೆಚ್ಚು ಬಂದ ಕೂಡ ಅರ್ಥ ಅಧಿಕ್ಯ ಹೇಳಬೇಕು ಅನ್ನೋದು ಕಾಮನ್ ರೂಲ್ ಅಂತ ಹೇಳಿದರು. ಹಾಗೆ ಒಂದೊಂದು ಶಬ್ದಗಳನ್ನು ನೋಡಿ, ಇಲ್ಲಿ ನನ್ನಲ್ಲೇ ಮನಸ್ಸನ್ನು ಆಧತ್ಸ್ವ ಇಡು, ಮೈ ಬುದ್ಧಿ ನಿವೇಶ, ನನ್ನಲ್ಲೇ ಬುದ್ಧಿಯನ್ನು ಇಡು. 2 ಕಡೆ ಇಡು ಅಂತ ಹೇಳ್ಬೋದಲ್ವ. ಇಡು ಅನ್ನೋದಕ್ಕೆ 2 ಕಡೆ ಆಧತ್ಸ್ವ ಅನ್ಬೋದು, 2 ಕಡೆ ನಿವೇಶ ಅನ್ನೋದು ಒಂದೇ ಅರ್ಥ. ಆದರೆ ಒಂದು ಕಡೆ ಆಧತ್ಸ್ವ ಅಂತಾರೆ, ಒಂದು ಕಡೆ ನಿವೇಶ ಅಂತಾರೆ. ಇದರೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಆಧಾನ ಅಂದರೆ ನಾವು ಸಾಮಾನ್ಯವಾಗಿ ಇದನ್ನು ವಿಶೇಷವಾಗಿ 2 ಕಡೆ ಪ್ರಯೋಗಿಸ್ತೇವೆ. ಒಂದು ಅಗ್ನ್ಯಾಧಾನ, ಹೋಮ ಮಾಡಬೇಕಾದ್ರೆ ಅಗ್ನಿಯನ್ನು ಹಚ್ಚೋದು ಕುಂಡದಲ್ಲಿ. ಇನ್ನೊಂದು ಗರ್ಭಾಧಾನ, ಗರ್ಭದಲ್ಲಿ ಒಂದು ಜೀವವನ್ನು ಇಡುವುದು, ಬೀಜ ಬಿತ್ತುವುದು. ಆದರೆ ಆಧಾನ ಅಂದರೆ ಬೀಜ ಬಿತ್ತುವುದು ಅಥವಾ ಕಿಡಿ ಬಿತ್ತುವುದು. ಆದ್ದರಿಂದ ಮಯ್ಯೇವ ಮನ ಆಧತ್ಸ್ವ ಅಂದರೆ ಭಗವಂತನ ಅರಿವಿನ ಬೀಜವನ್ನು ಮನಸ್ಸಿನಲ್ಲಿ ಬಿತ್ತು ಅಂತ ಒಂದು ಅರ್ಥ ಆಧಾನ. ಇನ್ನೊಂದು ಅರ್ಥ ಆಧಾನ ಅಂದರೆ ಅರಿವಿನ ಕಿಡಿ ಹಚ್ಚು ಅಂತ. ಅಗ್ನಿ ಆಧಾನದ ಅರಿವಿನ ಕಿಡಿ ಹಚ್ಚು ಮತ್ತು ಭಗವಂತನ ಭಕ್ತಿಯ ಬೀಜವನ್ನು ಬಿತ್ತು. ಮಯ್ಯೇವ ಮನ ಆಧತ್ಸ್ವ. ಬೀಜ ಬಿತ್ತಿದರೆ ಬೆಳಿಬೇಕು ನಿಯಮ ಇಲ್ಲ, ಕಿಡಿ ಹಚ್ಚಿದ ಉರಿಬೇಕು ನಿಯಮ ಇಲ್ಲ, ಅಲ್ಲೇ ನಂದಿ ಹೋಗ್ಬೋದು, ಬರೀ ಕಿಡಿ. ಅದಕ್ಕೆ ಮೈ ಬುದ್ಧಿಂ ನಿವೇಶಯ. ಆಮೇಲೆ ಆ ಕಿಡಿ ಅದನ್ನು ನನ್ನಲ್ಲಿ ನೆಲೆಗೊಳಿಸು. ನಿವೇಶ ಅಂದರೆ ಅದು ಕಿಡಿ ಪ್ರಜ್ವಲಿಸುವಂತೆ ಮಾಡು, ಅದು ಬೆಳೆಯುವಂತೆ ಮಾಡು. ಬಿತ್ತಿದ ಬೀಜ ಬೆಳೆಯುವಂತೆ ಮಾಡು, ಕಿಡಿ ಪ್ರಜ್ವಲಿಸುವಂತೆ ಮಾಡು. ಆಗ ನಿವಶಿಷ್ಯಸಿ ಮಯ್ಯೇವ, ಆವಾಗ ನೀನು ನನ್ನನ್ನು ಮರೀಲಿಕ್ಕಾಗೋದಿಲ್ಲ, ನನ್ನಲ್ಲೇ ಬಂದು ನೆಲೆಸಿಬಿಡ್ತಾ ಅಂತ. ಹೀಗೆ ಒಂದು ಧಾತು ಸ್ವಲ್ಪ ವ್ಯತ್ಯಾಸ ಮಾಡು. ಆಧತ್ಸ್ವ, ನಿವೇಶಯ, ನಿವಶಿಷ್ಯಸಿ, ಇಂಥ ಧಾತುಗಳನ್ನು ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡುವುದರಿಂದ ಬೇರೆ ಬೇರೆ ಅರ್ಥಧ್ವನಿಗಳನ್ನು ಕೊಡ್ತಾರೆ ಸಂಸ್ಕೃತದಲ್ಲಿ. ಇದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಸಾಧ್ಯವಾದ ಸಂಗತಿಗಳು. ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಸ್ವಲ್ಪ ಕಷ್ಟ ಹೀಗೆ ಮಾಡುವುದು. ಮೈ ಬುದ್ಧಿ ಮೈಯೇವ, ಅದರಿಂದ ನಿವಶಿಷ್ಯಸಿ ಮೈಯೇವ. ಹಾಗೆ ಮಾಡಿದಾಗ ನನ್ನಲ್ಲೇ ಇದ್ದು ಬಿಡ್ತೀಯ. ನನ್ನಲ್ಲೇ ಇದ್ದು ಭಗವಂತನಲ್ಲೇ ಇರುವುದು ಅಂದರೆ ಏನು? ಭಗವಂತನಲ್ಲೇ ಮನಸ್ಸು ಗಟ್ಟಿಯಾಗಿ ನಿಂತು ಬಿಡೋದು ಅಷ್ಟೇ. ನಾವು ಭಗವಂತನಿರುವುದರೆ ಮಾನಸಿಕವಾಗಿ ಭಗವಂತನಲ್ಲಿ ಇರೋದು, ಮಾನಸಿಕವಾಗಿ ಅಲ್ಲದೆ ಭಗವಂತನಲ್ಲಿರೋದು ಕಾಮನ್. ಅದು ಎಲ್ಲರೂ ಭಗವಂತನಲ್ಲೇ ಇರೋದು. ಭಗವಂತನಲ್ಲಿ ಇಲ್ಲದೇ ಇದ್ದವರು ಯಾರೂ ಇಲ್ಲ, ಎಲ್ಲರೂ ಭಗವಂತನಲ್ಲೇ ಇರೋದು. ತಸ್ಯೋದರಸ್ಥ ಜಗತಃ, ಇಡೀ ವಿಶ್ವ ಭಗವಂತನ ಒಳಗೆ ಇದೆ. ಒಂದು ಹರಿವಂಶದಲ್ಲಿ ಒಂದು ಕಥೆ ಇದೆ. ಏನು ಅಂದರೆ, ಚತುರ್ಮುಖ ಶಿವನನ್ನು ಒಮ್ಮೆ ಹರಿಯ ಉದರ ಒಳಗೆ ಕರ್ಕೊಂಡು ಹೋದ. ಇದು ಹರಿವಂಶದಲ್ಲಿ ಬರೋ ಕಥೆ. ಬ್ರಹ್ಮ, ವಿಷ್ಣು, ಶಿವ ಈ 3 ದೇವತೆಗಳದ್ದು ಒಂದು ಸಣ್ಣ ನಾಟಕ. ಚತುರ್ಮುಖನು ಶಿವನು ಹರಿಯ ಹೊಟ್ಟೆ ಒಳಗೆ ಹೋದಂತೆ. ಆಗ ಶಿವನಿಗೆ ನೋಡು ಅಂತ ತೋರಿಸಿದಂತೆ ಚತುರ್ಮುಖ. ಏನನ್ನ? ಅಲ್ಲಿ ನೋಡಿ, ಅಲ್ಲೊಬ್ಬ ಶಿವ ಇದ್ದಾನೆ, ಇದೇ ಶಿವ ಅಲ್ಲಿ ಇದ್ದಾನೆ ಹೊಟ್ಟೆ ಒಳಗೆ. ಏನು ಮಾಡ್ತಾ ಇದ್ದಾನೆ? ಶಿವ ಪದವಿ ತನಗೆ ಸಿಗಬೇಕು ಅಂತ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಬಿಲ್ಲುವ ವನದಲ್ಲಿ ತಪಸ್ಸು ಮಾಡೋ ಶಿವನನ್ನು ಶಿವನೇ ಹೊರಗೆ ನೋಡಿದ ಒಳಗೆ. ಅಂದರೆ ಅದೇನು ಅಲ್ಲಿ ನೋಡಿದ್ದು, ಹೊರಗೆ ಚತುರ್ಮುಖ ತೋರಿಸಲಿಲ್ಲ ಯಾಕೆ? ಪ್ರತಿಯೊಂದು ಸಂಗತಿಯೂ ಒಳಗಿದೆ. ಶಿವ ಹಿಂದೆ ತಪಸ್ಸು ಮಾಡಿದ್ದು ನೋಡಿ, ಅದೇ ಅವನ ಮೆಮೊರಿ ಶೆಲ್ಲು, ಅವನ ಸ್ಮರಣೆಯಲ್ಲಿ ಶಿವನ ಒಳಗೂ ಇದೆ. ಯಾವುದು ಹಿಂದೆ ನಡೆದಿದೆ ಅದರ ಸ್ಮರಣೆ ನಮ್ಮ ಒಳಗಿದೆ ಈಗ. ಆದರೆ ನಮ್ಮ ಒಳಗೆ ಇದ್ದದ್ದು ಕಾಣೋಲ್ಲ, ಯಾಕೆಂದರೆ ಆ ಶೆಲ್ ಆನ್ ಆಗಿಲ್ಲ. ಭಗವಂತನ ಮೆಮೊರಿ ಶೆಲ್ ಯಾವಾಗಲೂ ಆನ್ ಆಗಿದೆ, ಅದಕ್ಕೆ ಭಗವಂತನ ಒಳಗೆ ಹೋಗಿ ತೋರಿಸೋದು. ಅಲ್ಲಿ ಎಲ್ಲವೂ, ಎಲ್ಲ ಕಾಲದ್ದು, ಎಲ್ಲ ಘಟನೆಗಳು ಕಾಣ್ತಾ ಇರ್ತವೆ ಎಲ್ಲರಿಗೂ. ಅಲ್ಲಿ ಮೆಮೊರಿ ಶೆಲ್ ಆನ್ ಆಗೋದು ಆಫ್ ಆಗೋದು ಅಂತಿಲ್ಲ. ಭಗವಂತನಲ್ಲಿ ನಡೆದ ಘಟನೆಗಳು ಎಲ್ಲವೂ ಆನ್ ಆಗಿರ್ತವೆ ಅಲ್ಲಿ. ಅದಕ್ಕೆ ಭಗವಂತನ ಉದರದ ಒಳಗೆ ಕರ್ಕೊಂಡು ಹೋಗಿ ಹಿಂದೆ ಶಿವ ಪದವಿ ಬರುವ ಮುಂಚೆ ಇದೇ ಶಿವ ಬಿಲ್ವವನದಲ್ಲಿ ತಪಸ್ಸು ಮಾಡಿದ ದೃಶ್ಯವನ್ನು ಶಿವನಿಗೆ ಚತುರ್ಮುಖ ತೋರಿಸಿದ ಅಂತ ಹರಿವು. ಅದು ಶಿವನ ಒಳಗೂ ಉಂಟು ಆ ದೃಶ್ಯ.
ಚತುರ್ಮುಖನ ಒಳಗೂ ಉಂಟು ಸ್ಮರಣ ರೂಪವಾಗಿ. ಆದರೆ ನಮ್ಮ ಸ್ಮರಣೆ ಸ್ವಿಚ್ ಆನ್ ಮಾಡಬೇಕಾಯ್ತು, ಅಲ್ಲಿ ಯಾವಾಗಲೂ ಆನ್ ಆಗಿದೆ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸು. ಇದೆಲ್ಲ ಒಳಗಿನ ಪ್ರಪಂಚದ ಪರಿಚಯ ಇದ್ದವರಿಗೆ ಬೇಗ ಅರ್ಥ ಆಗುತ್ತೆ ಇಂಥ ಮಾತುಗಳು. ಇಲ್ಲದೇ ಇದ್ದರೆ ಅದು ಪುರಾಣ ನಂಬಬೇಕು, ಏನು ಪ್ರಶ್ನೆ ಮಾಡಬಾರ್ದು, ಕೆನ್ನೆ ತಟ್ಟಿಬಿಡಿ ಅಷ್ಟೇ. ಇದು ಬಹಳ ಸರಳವಾದ ವಿಷಯ. ಅಲ್ಲಿ ಯಾವಾಗಲೂ ಆನ್ ಆಗಿದೆ. ಹಾಗಾಗಿ ಅಲ್ಲಿ ಯಾವುದನ್ನು, ಯಾವ ಕಾಲದ ಘಟನೆಯನ್ನು, ಹಿಂದಾಗುವುದು ಮುಂದಾಗುವುದು ಎಲ್ಲವನ್ನು ಅಲ್ಲಿ ಕಾಣಬಹುದು. ಇಲ್ಲಿ ಕಾಣಬೇಕಾದ್ರೆ ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಶಿವನ ಒಳಗೂ ಆ ದೃಶ್ಯ ಇದೆ, ಅವನು ತಪಸ್ಸು ಮಾಡಿದ್ದು, ಅವನೇನು ಮರೆತು ಹೋಗಿದೆ ಅಂತಲ್ಲ, ಆದರೆ ಸ್ವಿಚ್ ಆನ್ ಆಗಬೇಕು, ಇಲ್ಲದಿದ್ದರೆ ಅದು ಕಾಣಲ್ಲ. ಆದ್ದರಿಂದ ಆ ಸ್ವಿಚ್ ಆನ್ ಆಗುವಂಥ ನೆನಪಿನ ಸ್ವಿಚ್ಚು ಆನ್ ಆಗುವುದುಂಟಲ್ಲ, ಅದೇ ಭಗವಂತನಲ್ಲಿ ನೆಲೆಸುವುದು. ಮತ್ತು ಭಗವಂತನಲ್ಲಿ ಬೌದ್ಧಿಕವಾಗಿ ನೆಲೆಸುವುದು. ದೈಹಿಕವಾಗಿ ಎಲ್ಲರೂ ಭಗವಂತನಲ್ಲೇ ಇರುವುದು. ಇಡೀ ವಿಶ್ವವೇ ಭಗವಂತನಲ್ಲಿ ಆಶ್ರಿತವಾಗಿದೆ. ಆದರೆ ಭಗವಂತನಲ್ಲಿ ನಾನಿದ್ದೇನೆ ಅನ್ನುವ ಅರಿವೇ ಭಗವಂತನ ಇರವಿನ ಅರಿವು. ಅದನ್ನು ನಾನು ಯಾವಾಗಲೂ ಹೇಳ್ತೇನೆ ನೋಡಿ, ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ನನ್ನ ಹತ್ರ ದುಡ್ಡು ಇರೋದು ದೊಡ್ಡ ಸಂಗತಿ ಅಲ್ಲ, ಅದು ಇದೆ ಅಂತ ಗೊತ್ತಿಲ್ಲದೆ ಇದ್ದರೆ ನಾನು ಬಡವನೇ. ನನ್ನ ಹತ್ರ ದುಡ್ಡಿದೆ ಅಂತ ಗೊತ್ತಾದ ಕ್ಷಣ ನಾನು ಶ್ರೀಮಂತ. ಅದರಿಂದ ಯಾವತ್ತೂ ಸಂಪತ್ತು ಅನ್ನೋದು ಇರವು ಅಲ್ಲ. ತಂದೆ ಮಗನಿಗೆ ಅಂತ ಮನೆಯಲ್ಲಿ ಹೂತಿಟ್ಟು, ಚಿನ್ನದ ನಾಣ್ಯಗಳನ್ನು ಹೂತಿಟ್ಟು, ಹಿಂದಿನ ಕಾಲ ಅಂತ ಇಟ್ಕೊಳ್ಳಿ, ಈಗ ಬ್ಯಾಂಕಿನಲ್ಲಿ ಇಡ್ತಾರೆ. ಹಿಂದಿನ ಕಾಲದಲ್ಲಿ ಹೂತಿಟ್ಟು ಹೇಳಲಿಕ್ಕೆ ಆಗದೆ ಸತ್ತು ಹೋದ. ಅವನ ಮನೆ ಅಂಗಳದಲ್ಲೇ ಇದೆ ಚಿನ್ನದ ರಾಶಿ, ಅದರ ನಿಜವಾದಂಥ ಒಡೆಯ ಮಗನೇ, ತಂದೆ ಸತ್ತ ಮೇಲೆ. ಆದರೆ ಅವನಿಗೆ ತಂದೆಯಲ್ಲಿ ಹೂತಿಟ್ಟದ್ದು ಗೊತ್ತಿಲ್ಲ. ಆದ್ದರಿಂದ ಆ ಚಿನ್ನದ ರಾಶಿಯನ್ನು ಹೂತಿಟ್ಟ ನೆಲದ ಮೇಲೆಯೇ ಕೂತು ಇವನು ಭಿಕ್ಷೆ ಬೇಡ್ತಾನೆ, ಏನಾದ್ರು ಕೊಡ್ರಿ ನಾನು, ಏಕೆಂದರೆ ಅವನಿಗೆ ಇದ್ದದ್ದು ಗೊತ್ತಿಲ್ಲ. ಅದನ್ನ ಇರವು ಸಂಪತ್ತಲ್ಲ, ಮತ್ತು ಇರವಿನ ಅರಿವು ಸಂಪತ್ತು ಇದೆ ಅಂತ. ಅದು ಕೆಳಗೆ ಹೂತಿಟ್ಟದ್ದು ಅಪ್ಪ ಹೂತಿಟ್ಟಿದ್ದಾರೆ ನನ್ನೊಂದು ಗೊತ್ತಾದ ಕ್ಷಣದಲ್ಲಿ ಉಳ್ಳಾಗಿದ್ದೇನೆ, ನಾನು ಕಿಸೆ ಹಾಕ, ಆವಾಗ ನಾನು ಅದರ ಒಡೆಯನ. ಸೊ ಯಾವಾಗಲೂ ಸಂಪತ್ತು ಅನ್ನೋದು ಅರಿವೇ ಸಂಪತ್ತು, ಇರುವಲ್ಲ. ಅದಕ್ಕೆ ಜ್ಞಾನ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಅದು ಕಡೆಗೆ ಅದು ಭಗವಂತನ ಜ್ಞಾನವೂ ಸಂಪತ್ತು. ದುಡ್ಡು ಸಂಪತ್ತಲ್ಲ, ದುಡ್ಡಿನ ಜ್ಞಾನ ಸಂಪತ್ತು. ಎಲ್ಲಿ ಬಂತು ನೋಡಿ, ಸಂಪತ್ತು ಅಂದರೆ ಜ್ಞಾನವೇ, ವಸ್ತು ಅಲ್ಲ. ಹಾಗೆ ಭಗವಂತನಲ್ಲಿ ನಾನು ನೆಲೆಸಿದ್ದೇನೆ ಮತ್ತು ನನ್ನ ಮನಸ್ಸು ಭಗವಂತನಲ್ಲಿ ನೆಲೆಸಿದೆ ಅನ್ನುವ ಅರಿವು, ಅದನ್ನೇ ನಿವಶಿಷ್ಯಸಿ ಮೈಯೇವ ಅತ ಊರ್ಧ್ವಂ ನ ಸಂಶಯ. ಆದರೆ ನಿನ್ನೆ ನಾನು ಹೇಳಿದೆ, ಇದು ಸ್ವಲ್ಪ ಕಷ್ಟ. ಭಗವಂತನಲ್ಲಿ ಭಕ್ತಿ ಉಂಟು ಸ್ವಾಮಿ, ಭಗವಂತನ ಶಾಸ್ತ್ರಗಳನ್ನೆಲ್ಲ ಓದಿ, ಶಾಸ್ತ್ರ ಓದಿದವರ ಹತ್ರ ಕೇಳಿ ನನಗೂ ಭಗವಂತನ ಮಹಾತ್ಮ್ಯ ಜ್ಞಾನ ಬಂತು, ಮಹಾತ್ಮ್ಯ ಜ್ಞಾನದಿಂದ ಭಕ್ತಿ ಬಂತು. ಆದರೆ ಸದಾ ಸ್ಮರಣೆಯಲ್ಲಿ ಇರೋಲ್ಲ, ಮರೆತು ಹೋಗುತ್ತೆ. ಯಾವುದೋ ಒಂದು ವಿಷಯಕ್ಕೆ ಮನಸ್ಸು ಹೋದ ಕೂಡಲೇ ದೇವರು ಮರೆತು ಹೋಗ್ತಾನೆ. ಆಮೇಲೆ ಮರೆತು ಹೋಯ್ತಲ್ವಾ, ಮರೆತು ಹೋದದ್ದು ನೆನಪಾಗತ್ತೆ. ಮರೆತು ಹೋಯ್ತು, ನೆನಪು ಮಾಡಬೇಕು, ಮತ್ತೆ ನೆನಪು. ಹೀಗೆ ನಮಗೆ ಗೊತ್ತಿಲ್ಲದೆ ಮರೆತು ಹೋಗುತ್ತೆ. ಆಮೇಲೆ ಮರೆತು ಹೋದ್ದು ಗೊತ್ತಾದ್ಮೇಲೆ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ಬದುಕಿನ ಕ್ರಮ. ಅದರಿಂದ ಭಗವಂತನನ್ನು ಮನಸ್ಸಿನಿಂದ ಬುದ್ಧಿ ಕೊಂಡೋದದ್ದಾಯಿತು, ಅದನ್ನು ಚಿತ್ತಕ್ಕೆ ತರುವುದು ಹೇಗೆ ಅಂತ. ಚಿತ್ತದಲ್ಲಿ ಬಂದರೆ ಅದು ನೆನಪಾಗಿ ಉಳಿತದೆ. ಅದು ನೆನಪು ಗಟ್ಟಿ ಉಳಿಬೇಕಲ್ಲ. ಅಂದರೆ ಚಿತ್ತಕ್ಕೆ ಹೋಗಿಯೇ ಹೋಗ್ತದೆ. ಮನಸ್ಸು ಬುದ್ಧಿಗೆ ಹೋದದ್ದು ಚಿತ್ತಕ್ಕೆ ಹೋಗಿ ಆಯಿತು, ಚಿತ್ತಕ್ಕೆ ಹೋಗಿ ರೆಕಾರ್ಡ್ ಆಯಿತು. ಆದರೆ ನಮಗೆ ಆ ಕ್ಯಾಸೆಟ್ ಆನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅಂದರೆ ಅದು ಸಿ ಡಿ ಇದೆ, ಸಿ ಡಿ ಪ್ಲೇಯರ್ ಇಲ್ಲ, ಆ ಥರ ಆಗಿದೆ ನಮಗೆ. ಅದಕ್ಕೆ ಏನು ಮಾಡಬೇಕು ಅಂತ, ಆ ನೆನಪು ನಮಗೆ ಬರಲಿಕ್ಕೆ ಆ ಸಿ ಡಿ ಪ್ಲೇ ಮಾಡೋದು ಹೇಗೆ. ಅದಕ್ಕೆ ಹೇಳ್ತಾನೆ, ನೀನು ಸಿ ಡಿ ಪ್ಲೇಯರ್ ಇಲ್ಲ ಅಲ್ವಾ, ನಾನು ಅದಕ್ಕೆ ವಿಧಾನ ಹೇಳ್ತೇನೆ. ಅಥ ಏನು ಅಲ್ಲಿಂದ ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಂ. ಸ್ಥಿರವಾಗಿ ಚಿತ್ತ ಅಂದರೆ ಸ್ಮರಣೆ, ನಿರಂತರ ಗಟ್ಟಿಯಾಗಿ ನನ್ನ ನೆನಪು ಮಾಡಲಿಕ್ಕೆ ನಿನಗೆ ಆಗಲಿಲ್ಲ. ಆ ನೆನಪಿನ ಶೆಲ್ಲು ಓಪನ್ ಆಗಲಿಲ್ಲ, ಆ ಕ್ಯಾಸೆಟ್ ಓಪನ್ ಆಗಲಿಲ್ಲ, ಮೆಮೊರಿ ಶೆಲ್ ಓಪನ್ ಆಗಲಿಲ್ಲ, ಅಥವಾ ಅದರ ಪ್ಲೇಯರ್ ಇಲ್ಲ ನನ್ನದು. ಆಗ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇದೆ, ಬುದ್ಧಿಯಲ್ಲಿ ಜ್ಞಾನಭಕ್ತಿಗಳ ದಾರ್ಢ್ಯ ಇದೆ, ಆದರೂ ಕೂಡ ಸ್ಥಿರವಾದ ಸ್ಮರಣೆ ಬರ್ತಾ ಇಲ್ಲ. ಸ್ಥಿರವಾದ ಸ್ಮರಣೆ ಬರುವುದು ಅಂದರೆ ಏನು ನೋಡಿ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡಾಧ್ಯಾನ ಮುಚ್ಯತೆ. ಯೋಗದಲ್ಲಿ ಇದು ಕೊನೆಯ 2 ಸ್ಟೇಜುಗಳು: ಯಮನಿಯಮಾಸನ ಪ್ರಾಣಾಯಾಮ, ಧಾರಣಾ ಧ್ಯಾನ ಸಮಾಧಿ ಅಂತ. ಆ ಸಮಾಧಿ ಅನ್ನೋದು ಅದರದ್ದೇ ಉತ್ಕಟ ಸ್ಥಿತಿ. ಧಾರಣ ಮತ್ತು ಧ್ಯಾನ ಉಂಟಲ್ಲ, ಇದು ಮನಸ್ಸು. ನಾವೀಗ ನಿನ್ನೆ ಹೇಳಿದ ಪ್ರತ್ಯಾಹಾರ ಅಂದರೆ ವಿಡ್ರಾವಲ್ ಫ್ರಮ್ ಎಕ್ಸ್ಟರ್ನಲ್
ಆ್ಯಂಡ್ ಇಂಟರ್ನಲ್ ಅನ್ವಾಂಟೆಡ್ ವರ್ಡ್ಸ್. ಒಳಗಿರುವ ನಾವು ಹಿಂದೆ ಅನುಭವಿಸದ್ದು ಮೇಲೆ ಬಂದು ಕಾಡದಂತೆ ಮಾಡೋದು, ಹೊರಗಿದ್ದದ್ದು ಒಳಗೆ ಬಾರದಂತೆ, ಒಳಗೆ ಹೊರಗೆ ಎರಡು ಕಡೆಯೂ ರೋಡ್ ಬ್ಲಾಕ್ ಮಾಡಿದಾಗ ಭಗವಂತನ ಸ್ಮರಣೆಗೆ ಅನುಕೂಲ ಆಯಿತು. ಆಮೇಲೆ ಧಾರಣ ಅಂದರೆ ಭಗವಂತನ ವಿಷಯವನ್ನೇ ಮನಸ್ಸಿನಲ್ಲಿ ಧಾರಣೆ ಮಾಡೋದು, ಧರಿಸಿಕೊಳ್ಳೋದು. ಆದರೆ ಧಾರಣೆ ಮಾಡ್ತಾ ನಾವು ಭಗವಂತನನ್ನು ಯೋಚನೆ ಮಾಡ್ತೇವೆ. ಯೋಚನೆ ಮಾಡ್ತಾ ಇದ್ದ ಹಾಗೆ ನಮ್ಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಬೇರೆ ಎಲ್ಲಿ ಹೋಗ್ಬಿಡುತ್ತೆ. ಬೇರೆ ಕಡೆಗೆ ಹೋಯ್ತು ಅಂತ ಪುನಃ ಇಲ್ಲಿ ತರ್ತೇವೆ. ಇದು ಧಾರಣ ಅಂದರೆ ಖಂಡ. ಮಧ್ಯದಲ್ಲಿ ಅದು ತಪ್ಪಿ ಹೋಗುತ್ತೆ, ಜಾರಿ ಹೋಗುತ್ತೆ. ಜಾರಿ ಹೋದ್ರೆ ಮತ್ತೆ ಟ್ರ್ಯಾಕಿಗೆ ಹಾಕೋದು. ಟ್ರ್ಯಾಕಿನಲ್ಲಿ ಬಂತು ಅನ್ನುವಷ್ಟು ಪುನಃ ಈಚೆ ಟ್ರ್ಯಾಕ್ ತಪ್ಪುತ್ತೆ, ಪುನಃ ಹೀಗೆ ಟ್ರ್ಯಾಕ್ ತಪ್ಪುವುದು, ಟ್ರ್ಯಾಕಿಗೆ ಹಾಕುವುದು ಧಾರಣ. ಹಾಗೆ ಹಾಕಿ ಅಭ್ಯಾಸ ಆಗಿ ಟ್ರ್ಯಾಕಿನಲ್ಲೇ ನಿಂತು ಬಿಟ್ಟಿತು, ಅದು ಧ್ಯಾನ. ಅದೇ ಸ್ಥಿರಂ ಚಿತ್ತಂ ಅಂತ, ನಿರಂತರವಾದ ಸ್ಮರಣೆ, ಮರೆಯದೆ ಅಖಂಡವಾಗಿ ಸ್ಮರಣೆ ಮಾಡೋದುಂಟಲ್ಲ, ಅದನ್ನೇ ಧ್ಯಾನ ಅಂತ. ಮನಸ್ಸಿದೆ, ಬುದ್ಧಿ ಇದೆ, ಆದರೆ ಚಿತ್ತದಲ್ಲಿ ಧ್ಯಾನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಜಾರಿ ಹೋಗುತ್ತೆ, ನೆನಪು ನಿಲ್ಲೋದಿಲ್ಲ. ಇದು ಎಲ್ಲರಿಗೂ ಅನುಭವ ಸಿದ್ಧವಾದ ವಿಷಯ. ಯಾವುದೇ ಒಂದು ವಿಷಯವನ್ನು ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಅದು ತಕ್ಷಣ ಅಲ್ಲಿಂದ ಸ್ಲಿಪ್ಪಾಗಿ ಇನ್ನೊಂದು ವಿಷಯಕ್ಕೆ ಹೋಗಿಬಿಡುತ್ತೆ ಮೈಂಡ್. ಆದ್ದರಿಂದ ಈ ಸ್ಥಿರಂ ಸಮಾಧಾತು, ಮನಸ್ಸು ಗಟ್ಟಿಯಾಗಿ ಆ ವಿಷಯದಲ್ಲೇ ನೆಲೆಗೊಳ್ಳುವಂಥ ಕಾನ್ಸಂಟ್ರೇಷನ್ ಅಂತೀವಿ. ಆ ಕಾನ್ಸಂಟ್ರೇಷನ್ನು ಸಾಧ್ಯವಾಗುವುದಿಲ್ಲ. ಏನು ಮಾಡಬೇಕು? ನೀನು ಹೇಳಿದೆ ನನ್ನನ್ನೇ ಯೋಚನೆ ಮಾಡು, ನಾನು ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತೇನೆ, ನಿನಗೇನು ತೊಂದರೆ ಇಲ್ಲ, ಬಹಳ ಸುಲಭ ಅಂತ. ಹೌದು, ನಿನ್ನನ್ನು ಸ್ಮರಣೆ ಮಾಡಿದರೆ ಸುಲಭ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಿಜಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತೆಯೋರೇವ ಕಿಂಕರ. ಶಾಸ್ತ್ರ ಹೇಳುವುದೇನು? ನಿರಂತರ ಭಗವಂತನನ್ನು ನೆನಪಿನಲ್ಲಿಡು, ಯಾವತ್ತೂ ಭಗವಂತನನ್ನು ಮರೆಯಬೇಡ. ಸಮಸ್ತ ವಿಧಿ ನಿಷೇಧಗಳು ಇಷ್ಟೇ. ಹಾಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಯಾವ್ಯಾವುದು ಮಾಡಬೇಕುಗಳ ಲಿಸ್ಟು ಉಂಟು, ಮಾಡಬಾರದುಗಳ ಲಿಸ್ಟು ಉಂಟು. ಎಲ್ಲ ಸುಮ್ಮನೆ ಎಂದರು. ಏನು ಮಾಡಬೇಕು ಅಂದರೆ ಭಗವಂತನನ್ನು ನೆನಪು ಮಾಡಬೇಕು ಅಷ್ಟೇ. ಅದು ಒಂದೇ ವಿಧಿ. ಉಳಿದದ್ದೆಲ್ಲ ಅದಕ್ಕೋಸ್ಕರ ಯಾವುದನ್ನು ಮಾಡುವುದರಿಂದ ಭಗವಂತನ ನೆನಪು ಬರುತ್ತೋ ಅದೆಲ್ಲ ಮಾಡಬೇಕು. ಯಾವುದನ್ನು ಮಾಡುವುದರಿಂದ ಭಗವಂತ ಮರೆತು ಹೋಗ್ತಾನೋ ಅದನ್ನು ಮಾಡಬಾರ್ದು. ಇಷ್ಟೇ ಎರಡೇ ವಿಧಿ ಮತ್ತು ನಿಷೇಧ. ಒಂದು ವಿಧಿ, ಒಂದು ನಿಷೇಧ. ಉಳಿದದ್ದೆಲ್ಲ ಇದಕ್ಕೆ ಪೂರಕ. ಆದ್ದರಿಂದಲೇ ಯಾಕೆ ಹೇಳ್ತೇನೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಒಬ್ಬರಿಗೆ ಯಾವುದು ವಿಧಿಯೋ ಅದು ಇನ್ನೊಬ್ಬರಿಗೆ ವಿಧಿ ಆಗಬೇಕಾಗಿಲ್ಲ, ಒಬ್ಬರಿಗೆ ಯಾವುದು ನಿಷಿದ್ಧವೋ ಅದು ಇನ್ನೊಬ್ಬರಿಗೆ ನಿಷಿದ್ಧ ಆಗಬೇಕಾಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬನ ಮೈಂಡು, ಮನಸ್ಥಿತಿಯು ಬೇರೆ ಬೇರೆ. ನಿಮ್ಮ ಮನಸ್ಥಿತಿಯಲ್ಲಿ ನಿಮಗೆ ಭಗವಂತನ ನೆನಪಿಗೆ ಏನು ಬೇಕೋ ಅದು ನಿಮ್ಮ ಧರ್ಮ. ಅದರಿಂದ ನನಗೆ ಭಗವಂತನ ಕಡೆಗೆ ಮನಸ್ಸು ಹರಿಯಲಿಕ್ಕಿಲ್ಲ, ಅದು ನನ್ನ ಧರ್ಮ ಅಲ್ಲ. ಅದರಿಂದ ಒಂದು ದೃಷ್ಟಿಯಿಂದ ಧರ್ಮ ಅಧರ್ಮದ ನಿರ್ಣಯ ಉಂಟಲ್ಲ, ಅದು ಒಂದೊಂದು ವ್ಯಕ್ತಿಯಲ್ಲೂ ಭಿನ್ನ ಭಿನ್ನವಾಗಿದೆ. ಅದನ್ನು ಕಾಮನ್ ಆಗಿ ಶಾಸ್ತ್ರದಲ್ಲಿ ಬರೀಲಿಕ್ಕಾಗೋಲ್ಲ. ತೀರ ಸರಳೀಕರಣ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಆದರೆ ನನ್ನ ಧರ್ಮ ಏನು ಅಂತ ಅದು ಯಾರೋ ಧರ್ಮಶಾಸ್ತ್ರ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗೋಲ್ಲ. ನನ್ನ ಮನಸ್ಥಿತಿಗೆ, ನನ್ನ ಮನಸ್ಸು ಭಗವಂತನ ಕಡೆಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗುವಷ್ಟು ಯಾವ ಪಂಡಿತರಿಗೂ ಗೊತ್ತಾಗಲ್ಲ. ಯಾಕಂದರೆ ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಅವರಿಗೆ ಹೇಗೆ ಗೊತ್ತಾಗಬೇಕು? ಆದ್ದರಿಂದ ಇನ್ನೊಬ್ಬರ ಹತ್ರ ಧರ್ಮ ಕೇಳುವುದಲ್ಲ, ನಮ್ಮ ಧರ್ಮ ಏನು ಅನ್ನೋದನ್ನು ನಾವೇ ತಿಳ್ಕೊಳ್ಬೇಕು. ಅದಕ್ಕೆ ಆತ್ಮ ಇವ ಆತ್ಮನೋ ಬಂಧು. ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ನಿನಗೆ ನೀನೇ ಬಂಧು, ಇನ್ನೊಬ್ಬರು ನಿನ್ನನ್ನು ಉದ್ಧಾರ ಮಾಡೋಲ್ಲ ಅಂತ ಕೃಷ್ಣ ಹೇಳಿದ. ಆಯಿತು. ಆದ್ದರಿಂದ ಈ ಅಖಂಡವಾದ ಸ್ಮರಣೆ ಮಾಡಬೇಕಾಗಿದ್ದರೆ ಅದು ಚಿತ್ತಂ ಸಮಾಧಾತು ನ ಶಕ್ನೋಷಿ. ನನಗೇನು ಮಾಡಿದರೂ ಮನಸ್ಸು ನಿನ್ನನ್ನು ನಿಲ್ತಾ ಇಲ್ಲ, ಏನು ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ನಿನಗೇನು ಹೇಳಿದೆ? ನೀನು ಒಂದು ಬಾರಿ ನನ್ನ ಕಡೆಗೆ ಹೊರಳಿ ನನ್ನ ದಾರಿಯಲ್ಲಿ ಸಾಗಿ ಬಾ, ಗುರಿ ಮುಟ್ಟಿಸುವ ಜವಾಬ್ದಾರಿ ನಂದು ಅಂತ ಹೇಳಿದೆ ನಾನು. ಮತ್ತಾದ್ರೆ ಪುನಃ ಪ್ರಶ್ನೆ ಯಾಕೆ ಬಂದು ನಿನಗೆ? ಧ್ಯಾನ ಮಾಡಲಿಕ್ಕೆ ಆಗೋಲ್ಲ, ನಾನು ಇದ್ದೇನಲ್ವ, ನಿನ್ನ ಧ್ಯಾನ ಆಗೋ ಹಾಗೆ ನಾನು ಮಾಡ್ತೀನಿ. ನಿನ್ನ ಮನಸ್ಸು ಏಕಾಗ್ರ ಆಗುವಾಗ ನಿನ್ನಿಂದ ಮಾಡಲಿಕ್ಕೆ ಆಗೋಲ್ಲ, ನಾನು ಮಾಡ್ತೀನಿ. ಹಾಗೆ ನೀನು ಸ್ವಲ್ಪ ಪ್ರಯತ್ನ ಮಾಡಬೇಕು. ಅಭ್ಯಾಸ ಯೋಗೇ ನಿಜತೋ ನಿನ್ನಲ್ಲಿ ಒಂದು ಇಚ್ಛೆ ಬೇಕು. ನಿನಗೆ ಏಕಾಗ್ರತೆ ಬರಲಿಲ್ಲ, ಆದರೆ ಇಚ್ಛಾ, ನನಗೆ ಏಕಾಗ್ರತೆ ಬರಬೇಕು ದೇವರೇ, ನನಗೆ ಮರೆಯಬಾರ್ದು, ನನಗೆ ಏಕಾಗ್ರತೆ ಬರಬೇಕು ದೇವರೇ, ಏಕಾಗ್ರತೆ ಕೊಡು ಅಂತ ನೀನು ಪ್ರಾರ್ಥನೆ ಮಾಡುವ, ನಾನಿದ್ದೇನೆ. ನಿನ್ನ ಪ್ರಯತ್ನದಿಂದ ಆಗತ್ತೆ ಅಲ್ವಾ? ಈಗೋ ಬಿಟ್ಟುಬಿಡು, ನನಗೆ ಶರಣಾಗು, ನಾನು ಗೈಡೆನ್ಸ್ ಕೊಡ್ತೇನೆ. ನಿನಗೆ ಮನಸ್ಸು ಏಕಾಗ್ರ ಆಗೋಲ್ಲ ದೇವರೇ, ನನ್ನ ಮನಸ್ಸು ಏಕಾಗ್ರ ಆಗೋಲ್ಲ, ಅದನ್ನು ಏಕಾಗ್ರತೆಯ ಕಡೆಗೆ ಕೊಂಡೊಯ್ಯು ಅಂತ ನೀನು ಶರಣಾಗತನಾಗಿ ಪ್ರಾರ್ಥನೆ ಮಾಡು. ಮಾಮ್ ಇಚ್ಛಾ ಆಪ್ತು. ಆವಾಗ ನಾನಿದ್ದೇನಲ್ಲ. ನೀನು ಮಾಡಬೇಕಾದ ಏನು ಗೊತ್ತುಂಟ? ಬಯಸುವುದು ಮಾತ್ರ. ಸಂಕಲ್ಪ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ.
ನೀನು ನನ್ನ ದಾರಿಯಲ್ಲಿ ಏನು ಇಚ್ಛೆ ಮಾಡಿದರೂ ಅದು ವ್ಯರ್ಥ ಆಗೋದಿಲ್ಲ. ಲೌಕಿಕವಾಗಿ ಇಚ್ಛೆ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬೋದು. ದುಡ್ಡು ಗಳಿಸ್ಬೇಕು ಅಂತ ಇಚ್ಛೆ ಮಾಡಿದಿ, ಆಗಲಿಲ್ಲ. ದೊಡ್ಡ ಅಧಿಕಾರ ಗಳಿಸ್ಬೇಕು ಅಂತ ಇಚ್ಛೆ ಮಾಡಿದಿ, ಆಗಲಿಲ್ಲ. ಪಾಪ್ಯುಲರ್ ಆಗಬೇಕು ಅಂತ ಇಚ್ಛೆ ಮಾಡಿದಿ, ಅನ್ಪಾಪ್ಯುಲರ್ ಆದಿ, ಏನೂ ಆಗ್ಬೋದು. ಆದರೆ ನನ್ನ ಅಧ್ಯಾತ್ಮದ ಸಾಧನೆಯಲ್ಲಿ ನೀನು ಏನು ಇಚ್ಛೆ ಮಾಡಿದೆಯೋ ಅದನ್ನು ಈಡೇರಿಸುವುದು ನನಗೆ ಬಿಟ್ಟದ್ದು. ಆದರೆ ಇಚ್ಛೆ ಮಾಡುವುದು ನಿನಗೆ ಬಿಟ್ಟದ್ದು. ಇಚ್ಛೆ ಮಾಡದೇ ಇದ್ದರೆ ನಾನು ನಿನ್ನ ಉದ್ಧಾರ ಮಾಡಲಿಕ್ಕೆ ಬರೋದು. ಅಲ್ರಿ, ನೀವು ಎಲ್ಲ ದೇವರೇ ಮಾಡಿಸೋದು ಹೇಳ್ತೀರಿ, ಮತ್ತು ಇಚ್ಛೆ ನಾವು ಮಾಡಬೇಕು ಹೇಳ್ತೀರಿ, ಇದೆಂಥದ್ದು ಕತೆ? ಭಾರಿ ಈ ಕೆಲವರಿಗೆ ಭಾರಿ ಪ್ರಶ್ನೆ. ಎಲ್ಲ ದೇವರೇ ಮಾಡಿಸೋದಲ್ಲ, ಅವ್ರು ಇಚ್ಛೆ ಮಾಡಿಸಲಿ, ಅವನು ಇಚ್ಛೆ ಮಾಡಿಸಿ ಕೊಡಲಿ ನಮಗೆ ಏಕಾಗ್ರತೆಯನ್ನು. ನಾವು ಯಾಕೆ ಏನು ಮಾಡಬೇಕು? ಒಂದು ಸಂಗತಿ ಏನು ಗೊತ್ತುಂಟ, ಈಗ ಹೌದು ಎಲ್ಲವನ್ನೂ ದೇವರೇ ಮಾಡುವುದು. ಆದರೆ ಶಾಸ್ತ್ರಕಾರ ಹೇಳ್ತಾರೆ, ನಿನಗೆ ಇಚ್ಛೆ ಅಂತ ಒಂದು ಉಂಟಾ? ಅದನ್ನು ಮಾಡಲಿಕ್ಕೆ ಬರುತ್ತಾ? ಬರುತ್ತೆ. ಹಾಗಾದ್ರೆ ದೇವರು ಮಾಡಿಸ್ತಾನೆ, ಹೌದು, ನಿನಗೆ ಮಾಡಲಿಕ್ಕೆ ಬರುತ್ತಲ್ಲ, ಮಾಡು. ವಿಷಯ ಏನು ಅಂದರೆ, ಈಗ ಮಾಡುವುದು, ಡೂಯಿಂಗ್, ಕರ್ತೃತ್ವ. ಒಂದು ವಿಷಯವನ್ನು ಮಾಡುವುದು ಅಂದರೆ ಏನು ನೋಡಿ, ಅದರ ಬಗ್ಗೆ ಶಾಸ್ತ್ರಕಾರ ಬಹಳ ಆಲೋಚನೆ ಮಾಡಿದರು. ಮಾಡುವುದು ಅಂದರೆ ಬಹಳ ಸರಳ ಅಲ್ಲ ಅದು, ಮಾಡುವುದು ಅನ್ನುವ ಕ್ರಿಯೆ. ಈಗ ನೋಡಿ, ಈಗ ಪರ್ಣಃ ಚಲತಿ, ಗಾಳಿ ಬೀಸಿತು, ತರಗೆಲೆ ಚಲಿಸಿತು. ಚಲಿಸುವ ಕ್ರಿಯೆಯನ್ನು ತರಗೆಲೆ ಮಾಡುತ್ತೆ, ಅದರಲ್ಲಿ ಕರ್ತೃತ್ವ ಇದೆ. ಕರ್ತೃತ್ವ ಅಂದರೆ ಅಲ್ಲಿ ಕ್ರಿಯಾ ಆಶ್ರಯತ್ವ ಮಾತ್ರ, ಕ್ರಿಯೆ ಇದೆ ಅಂತ. ಇಚ್ಛೆಯೂ ಇಲ್ಲ, ಪ್ರಯತ್ನವೂ ಇಲ್ಲ. ಅದು ಮುಂದೆ ಚಲಿಸಬೇಕು ಅಂತ ಬಯಸಲೂ ಇಲ್ಲ, ತರಗೆಲೆ ಮುಂದೆ ಹೋಗಲೂ ಇಲ್ಲ, ಅದಕ್ಕೆ ಬಯಕೆಯೇ ಇಲ್ಲ. ಮತ್ತು ಮುಂದೆ ಆಗೋ ಗಾಳಿ ಬೀಸಿದ್ದು ಮುಂದೆ ಹೋಯಿತು, ಯಾರೋ ದೂಡಿದ್ರು ಅದು ಮುಂದೆ ಹೋಯಿತು. ಹಾಗೆ ಅಲ್ಲಿ ಇಚ್ಛೆಯೂ ಇಲ್ಲ, ಪ್ರಯತ್ನವೂ ಇಲ್ಲ, ಕೃತಿ ಮಾತ್ರ ಇದೆ, ಕ್ರಿಯೆ ಮಾತ್ರ ಇದೆ. ಅದು ಒಂಥರ ಕರ್ತೃತ್ವ ಅಂದರೆ ಕ್ರಿಯೆ ಮಾತ್ರ, ಅದು ಜಡದಲ್ಲಿ ಇರತಕ್ಕಂಥ ಕ್ರಿಯೆ. ಚೇತನದಲ್ಲಿ ಹಾಗಲ್ಲ. ನಾನು ಮುಂದೆ ಹೋಗಬೇಕು ಅಂತ ಇಚ್ಛೆ ಇದೆ, ನಾನು ಮುಂದೆ ಹೋಗಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೇನೆ, ಮುಂದೆ ಹೋಗ್ತೇನೆ. ಹಾಗಾದರೆ ಇಚ್ಛಾ ಮತ್ತು ಪ್ರಯತ್ನ ಸಹಿತವಾದ ಕೃತಿ ಚೇತನದಲ್ಲಿದೆ. ಮತ್ತು ಇಲ್ಲ ಅಂದರೆ ಸ್ವತಂತ್ರವಾದ ಇಚ್ಛಾಕೃತಿ ಇಲ್ಲ ಅಷ್ಟೇ. ಹಾಗಾದರೆ ಭಗವಂತನ ಅಧೀನವಾದ ಇಚ್ಛಾ ಪ್ರಯತ್ನ ಕೃತಿ ಎನ್ನುವುದು ಕರ್ತೃತ್ವ ಆದಾಗ, ಪರಾಧೀನ ಇಚ್ಛಾ ಪ್ರಯತ್ನ ಕೃತಿ ಕರ್ತೃತ್ವ ಆದಾಗ, ಜೀವನವು ಕರ್ತ. ಸ್ವತಂತ್ರ ಇಚ್ಛಾ ಕೃತಿ ಪ್ರಯತ್ನ ಅನ್ನೋದು ಕರ್ತೃತ್ವ ಆದಾಗ ಈಶ್ವರ ಒಬ್ಬನೇ ಕರ್ತ, ಭಗವಂತ ಒಬ್ಬನೇ. ಹಾಗಾಗಿ ನಿನ್ನಲ್ಲಿ ಕರ್ತೃತ್ವ ಉಂಟಲ್ವ, ಅದನ್ನು ಉಪಯೋಗಿಸು. ಇಚ್ಛೆ ಮಾಡು, ಸ್ವತಂತ್ರ ಬೇಡ, ಭಗವಂತ ಅಧೀನವಾಗಿ ಇಚ್ಛೆ ಮಾಡು. ಮಾಡಲಿಕ್ಕೆ ಬರುತ್ತಲ್ಲ ನಿನಗೆ, ಮತ್ತು ದೇವರೇ ಮಾಡಲಿ ಅಂತ ಹೇಳು. ಯಾಕೆ? ನಿನಗೆ ಮಾಡಲಿಕ್ಕೆ ಬರುವುದನ್ನು ನೀನೇ ಮಾಡ್ತೀವಿ. ಊಟ ಮಾಡುವಾಗ ಅಯ್ಯೋ ನಾನು ಸ್ವತಂತ್ರ ಅಲ್ಲ, ಎಲ್ಲ ದೇವರು ಮಾಡಿದ್ರು, ದೇವರೇ ಊಟ ಮಾಡಲಿ ಅಂತ ಹೇಳಲ್ಲ, ನೀನು ಊಟ ಮಾಡ್ತೀವಿ. ಇಚ್ಛೆ ಮಾಡೋ ಮಾತ್ರ ಯಾಕೆ ಆ ಪ್ರಶ್ನೆ ಬಂತು? ಇದು ಎಸ್ಕೇಪಿಸಮ್ ಅಲ್ವ? ನಿನಗೆ ಯಾವುದು ಮಾಡಲಿಕ್ಕೆ ಬರುತ್ತೋ ಅದನ್ನು ಮಾಡಿಕೊಂಡು ಹೋಗುವುದು ನಿನ್ನ ಕೆಲಸ, ಆಮೇಲೆ ನಾನಿದ್ದೇನೆ. ಹಾಗಾಗಿ ಈಗ ಇದನ್ನು ಶಾಸ್ತ್ರಕಾರರು ಒಂದು ಗೋವಿನಲ್ಲಿ ಹೇಳ್ತಾರೆ, ಕೆಚ್ಚಲು ಹಾಲು ಕರೆಯುತ್ತದೆ ಅಂತ ಹೇಳ್ತೇವೆ ನಾವು. ಕೆಚ್ಚಲು ಹಾಲು ಕರೆಯುತ್ತಾ? ಅದು ಹಾಲು ಬರುತ್ತೆ ಅದರಲ್ಲಿ ಅಷ್ಟೇ. ಅದಕ್ಕೆ ಹಾಲು ಬರಿಸಬೇಕು ಅನ್ನೋ ಇಚ್ಛೆಯೂ ಇಲ್ಲ, ಇಳಿಸಿದ್ದೂ ಇಲ್ಲ. ಕೆಚ್ಚಲು ಹಾಲು ಕರೆಯುತ್ತೆ, ಇದು ಬರೇ ಕ್ರಿಯೆ ಇದೆ ಅಲ್ಲಿ. ಹಾಲು ಎಳೆಯುವ ಕ್ರಿಯೆ, ಹಾಲು ಕೆಚ್ಚಲಿನಿಂದ ಕೆಳಗೆ ಬರ್ತದೆ, ಬರೇ ಕ್ರಿಯೆ. ಹಸು ಹಾಲು ಕರೆಯುತ್ತೆ. ನಿಮ್ಮ ಹಸು ಎಷ್ಟು ಹಾಲು ಕರೆಯುತ್ತೆ? ಅಲ್ಲಿ ಹಸುವಿಗೆ ಹಾಲನ್ನು ಕೆಳಕ್ಕೆ ಕರುವಿಗೋಸ್ಕರ ಬಿಡಬೇಕು ಅನ್ನೋ ಇಚ್ಛೆ ಇದೆ, ಅದಕ್ಕೋಸ್ಕರ ಕೆಚ್ಚಲಲ್ಲಿ ಹಾಲನ್ನು ಇಳಿಸುತ್ತೆ. ಅದು ಅಲ್ಲಿ ಕ್ರಿಯೆ ಇದೆ, ಪ್ರಯತ್ನ ಇದೆ. ಆದರೂ ಅದು ಇಳಿಸಿದ್ರು, ಅದು ಪ್ರಯತ್ನ ಮಾಡಿದರೂ ಹಾಲು ಬರಬೇಕಾಗಿದೆ ಕೆಳಗೆ. ಒಂದು ಕರು, ಒಂದು ಗೋವಳ ಎಳಿಬೇಕು. ಸೊ ಗೋವಳನು ಹಾಲು ಕರೆಯುತ್ತಾನೆ, ಇಲ್ಲಿ ಸ್ವತಂತ್ರ. ಗೋವಳ ಹಾಲು ಕರೆಯುವಲ್ಲಿ ಸ್ವಾತಂತ್ರ್ಯ ಇದೆ, ದನ ಹಾಲು ಕರೆಯುವುದರಲ್ಲಿ ಇಚ್ಛೆ ಕೃತಿ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಕೆಚ್ಚಲಲ್ಲಿ ಇಚ್ಛೆ ಇಲ್ಲ, ಕೃತಿ ಇಲ್ಲ, ಸ್ವಾತಂತ್ರ್ಯವಿಲ್ಲ, ಕ್ರಿಯೆ ಮಾತ್ರ ಇದೆ. ಇದು ಪ್ರಪಂಚದಲ್ಲಿ ನಾವು ನೋಡುವ 3 ಬಗೆಯ ಕ್ರಿಯೆಗಳು. ಅದೊಂದು ಎರಡನೇ ಜಡದ ಹಾಗಲ್ಲ. ಜೀವಕ್ಕೆ ಇಚ್ಛೆ ಇದೆ, ಪ್ರಯತ್ನ ಇದೆ, ಸ್ವಾತಂತ್ರ್ಯ ಇಲ್ಲ. ಬಿಡಯ್ಯ, ಅದು ಬೇಕು ಅಂತ ಯಾರು ಹೇಳಿದರು? ಸ್ವತಂತ್ರ. ಅದನ್ನು ಸ್ವತಂತ್ರನಾದ ಕರ್ತೃ ಭಗವಂತ, ಅಸ್ವತಂತ್ರನಾದ ಕರ್ತೃ ನಾವು ಹೌದಲ್ವಾ? ಮತ್ತು ಫಲ ಬರೋದು ಯಾರಿಗೆ ಗೊತ್ತುಂಟ? ಸ್ವತಂತ್ರನಿಗೆ ಫಲ ಬರುವುದಲ್ಲ, ಯಾಕೆಂದರೆ ಅವನಿಗೆ ಫಲ ಅಗತ್ಯ ಇಲ್ಲ, ಅವನು ಸ್ವತಂತ್ರ, ಎಲ್ಲ ಪಡೆದವನು. ಮತ್ತು ಯಾರು ಅಸ್ವತಂತ್ರರೋ ಅವರಿಗೆ ಫಲ ಬರಬೇಕಾದ್ದು. ಆದ್ದರಿಂದ ನೀನು ಅಸ್ವತಂತ್ರ ಕರ್ತ ಅನ್ನೋದು ನಿನಗೊಂದು ಕ್ವಾಲಿಫಿಕೇಷನ್. ಅದು ನೀನೇ ಫಲ ಪಡೀಬೇಕು, ಸ್ವತಂತ್ರನಿಗೆ ಫಲ ಅಲ್ಲ. ಪುಣ್ಯ ಮಾಡಿದ್ದು ಅವನು ನಮ್ಮಿಂದ ಮಾಡಿಸಿದರೂ ಫಲ ನಮಗೆ. ಪಾಪ ಅವನ ಮೂಲಕವೇ ನಮ್ಮ ಕೈಯಲ್ಲಿ ಅವನು ಮಾಡಿಸಿದರೂ ನಮಗೆ ಪುಣ್ಯ ಪಾಪ, ಅವನಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಯಾಕೆಂದರೆ ಅವನಿಗೋಸ್ಕರ ಮಾಡಿದ್ದಲ್ಲಲ್ವ, ನಮಗೋಸ್ಕರ ಮಾಡಿದ್ದು. ಹಾಗಾಗಿ ಯಾರು ಮಾಡಿದರೋ
ಅವರಿಗೆ ಪುಣ್ಯ ಪಾಪ ಅಲ್ಲ, ಯಾರಿಗೋಸ್ಕರ ಮಾಡಿದ್ದು ಅವರಿಗೆ ಪುಣ್ಯ ಪಾಪ. ಇದು ಬಹಳ ಜನ ಎಲ್ಲ ದೇವರು ಮಾಡೋದಲ್ವೋ, ಅವನು ನರಕಕ್ಕೆ ಹೋಗಲಿ ಅಂತ. ಅಂದರೆ 5 ಪೈಸೆ ತಲೆ ಖರ್ಚು ಮಾಡುವುದಿಲ್ಲ ನಮ್ಮ ಜನ ಮಾತಾಡುವಾಗ. ಯಾರು ಮಾಡ್ತಾನೋ ಅವನಿಗೆ ಫಲ ಅಲ್ಲ, ಯಾರಿಗೋಸ್ಕರ ಮಾಡೋದು ಅವನಿಗೆ ಫಲ. ಡಾಕ್ಟ್ರು ಆಪರೇಷನ್ ಮಾಡ್ತಾರೆ, ಫಲ ಯಾರಿಗೆ? ಪೇಷಂಟಿಗೆ. ಯಾಕೆಂದರೆ ಪೇಷಂಟಿಗೋಸ್ಕರ ಮಾಡಿದೆ, ಅವರಿಗೋಸ್ಕರ ಅಲ್ಲ. ಪುರೋಹಿತರು ಬಂದು ಗಣಹೋಮ ಮಾಡ್ತಾರೆ, ಫಲ ಯಾರಿಗೆ? ಅವರಿಗೆ. ಅದು ನಾವೇ ಯಾತ್ರೆ ಮಾಡಿಸ್ತೇವೆ. ನಮಗೆ ಗೊತ್ತಿದೆ, ಇನ್ನೊಬ್ಬರು ನಮಗೋಸ್ಕರ ಮಾಡಿದರೆ ಫಲ ನಮಗೇನು ಗೊತ್ತಿದೆ? ಅಲ್ಲಿ ಆಗುವಾಗ ಮರೆತು ಹೋಗೋದೇನು ವಾದ ಮಾಡೋವರಿಗೆ. ಪುರೋಹಿತರು ಹೋಮ ಮಾಡೋದು ಯಾಕೆ? ನಮ್ಮ ಗ್ರಹಚಾರ ಪರಿಹಾರಕ್ಕೆ. ಅದರ ಫಲ ಯಾರಿಗೆ? ನಮಗೆ. ಯಾಕೆ? ನಾವು ಮಾಡಿದ್ದು, ನಮಗೋಸ್ಕರ ಮಾಡಿಸಿದ್ದು. ನಮಗೋಸ್ಕರ ಮಾಡಿದರೆ ನಮಗೆ ಫಲ ಆದರೆ, ಭಗವಂತ ನಮಗೋಸ್ಕರ ಮಾಡಿದ ನಮಗೆ ಫಲ, ಅವನಿಗೆ ಯಾಕೆ ಬರೋದು? 5 ಪೈಸೆ ತಲೆ ಖರ್ಚು ಮಾಡೋದಿಲ್ಲ ವೇದಾಂತದ ಬಗ್ಗೆ. ವೇದಾಂತಿಗಳು ಮಾಡೋದಿಲ್ಲ, ಲೌಕಿಕರು ಮಾಡೋದಿಲ್ಲ. ವೇದಾಂತಿಗಳು ಕೆನ್ನೆ ತಟ್ಟಿಕೊಂಡ್ರು, ಲೌಕಿಕರು ಬೆನ್ನು ತಟ್ಟಿಕೊಂಡ್ರು, ಇಬ್ಬರಿಗೂ ಅರ್ಥ ಆಗೋದಿಲ್ಲ. ಪ್ರಶ್ನೆ ಎಷ್ಟು ಅಸಂಗತ ನೋಡಿ. ಯಾರಿಗೋಸ್ಕರ ಆ ಕ್ರಿಯೆ ನಡೆಯಿತೋ ಅವನಿಗೆ ಫಲ. ಇಡೀ ವಿಶ್ವಕ್ಕೋಸ್ಕರ ಭಗವಂತ ಮಾಡ್ತಾ ಇದ್ದಾನೆ, ಅವನಿಗೋಸ್ಕರ ಅಲ್ಲ. ಅದರಿಂದ ವಿಶ್ವಕ್ಕೆ ಅದರ ಫಲ ತಟ್ಟಬೇಕು, ಭಗವಂತನಿಗೆ ಫಲ ತಾಡು ಸಾಧ್ಯವೇ ಇಲ್ಲ. ಇದೆಲ್ಲ ಬಹಳ ಸರಳವಾದ ವಿಷಯಗಳು. ಗೊಂದಲ ಮಾಡಿಕೊಂಡು ವಾದ ಮಾಡ್ತೀವಿ. ನಮ್ಮಲ್ಲಿ ಜೀವಕರ್ತೃತ್ವಕ್ಕೋಸ್ಕರ ಪುಸ್ತಕಗಳಾದದ್ದು ನೋಡಿದರೆ 200 ಪುಟ 300 ಪುಟದ್ದು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅದನ್ನು ಬರೇ 1 ಪುಟದಲ್ಲಿ ಸರಳವಾಗಿ ಹೇಳಲಿಕ್ಕೆ ಬರುವುದನ್ನು ಯಾರಿಗೂ ಅರ್ಥವಾಗದಷ್ಟು ಸಂಕೀರ್ಣವಾಗಿ ಹೇಳಿಬಿಟ್ಟಿದ್ದಾರೆ ಪಂಡಿತರ ಕೆಲಸವೇ ಅಷ್ಟೇ. ಅವರಿಗೂ ಅರ್ಥ ಆಗೋಲ್ಲ, ಇನ್ನೊಬ್ಬರಿಗೆ ಅರ್ಥ ಆದಾಗ ಹೇಳಬೇಕು, ಆಗ ದೊಡ್ಡ ಪಂಡಿತರಾಗ್ಬಿಡ್ತಾರೆ. ಅದು ಕೃಷ್ಣ ಹೇಳ್ತಾನೆ, ಮಾಮಿಚ್ಛಾಪ್ತುಂ. ಹೇಗೆ? ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ನನ್ನನ್ನು ಪಡೆಯಬೇಕು, ನಾನು ನಿರಂತರ ನಿನ್ನ ಮನಸ್ಸಲ್ಲಿ ಉಳಿಯಬೇಕು ಅನ್ನುವ ಇಚ್ಛೆ ಮೊದಲು ನಿನಗೆ ಬರಲಿ. ಇಚ್ಛೆಯಿಂದ ಪ್ರಯತ್ನ ಸಾಗಲಿ. ನಾನು ಇಚ್ಛೆಯೂ ಮಾಡೋದಿಲ್ಲ, ನಾನು ಪ್ರಯತ್ನ ಮಾಡೋದಿಲ್ಲ. ಬೇಕಾದರೆ ದೇವರು ಕೊಡಲಿ ಅಂತ ಹೇಳು ತಪ್ಪು. ನಿನಗೆ ಪರಾಧೀನವಾಗಿ ಇಚ್ಛೆ ಪ್ರಯತ್ನ ಕೊಟ್ಟಿದ್ದಾನಲ್ಲ ಭಗವಂತ, ಅದನ್ನು ಬಳಸು. ಏನು ಅಭ್ಯಾಸ ಪ್ರಯತ್ನ ಮಾಡಬೇಕು ಅಂದರೆ ಅಭ್ಯಾಸ ಯೋಗೇನು. ಮನಸ್ಸಿಗೆ ಒಂದು ಟ್ರೈನಿಂಗ್ ಅಂತಿದೆ. ಎಲ್ಲಕ್ಕೂ ಒಂದು ಟ್ರೈನಿಂಗ್ ಉಂಟಲ್ಲ. ಈಗ ನಾವು ಮಕ್ಕಳಿಗೆ ಮನಸ್ಸು ಅನ್ನೋದು ಒಂದು ಚಿಕ್ಕ ಮಗುವಿನ ಹಾಗೆ ಅಂತ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ನಾವು ಹೇಳಿ 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 ತಿದ್ದುತ್ತೇವೆ. ಅವು ಹೇಳಿ 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 ತಿದ್ದಿದ್ರೆ ಅದೇ ಮತ್ತೆ ರೂಢಿ ಆಗಿಬಿಡುತ್ತೆ, ಮತ್ತೆ ಅವು ತಿದ್ದುಕೊಳ್ತಾರೆ. ಆದರೆ ಮೊದಲೇ ಹುಟ್ಟಿದ ತಕ್ಷಣ ಎಲ್ಲ ವಿಷಯ ತಿಳಿದಿರಲಿಲ್ಲಲ್ಲ. ಒಂದೊಂದೇ ವಿಷಯವನ್ನು ನಾವು ತಿಳಿ ಹೇಳಿ, ಹೀಗೆ ಮಾಡಬೇಕು ಮಗು, ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ ತಪ್ಪು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಡ, ಹಾಗೆ ಒಂದು ಸರ್ತಿ ಹೇಳಿದ್ರೆ ಮರೆತು ಬಿಡ್ತಾವೆ. ಹೀಗೆ ಪದೇ ಪದೇ ಹೇಳಿ ಅವುಗಳಿಗೆ ಅದರ ಸಂಸ್ಕಾರವನ್ನು ತುಂಬಿ ಮತ್ತೆ ಅವು ಸರಿ ಆಗ್ತದೆ. ಹೇಗೆ ಮಕ್ಕಳಿಗೆ ನಾವು ತರಬೇತಿ ಕೊಟ್ಟು ಶಿಕ್ಷಣ ಕೊಟ್ಟು ದಾರಿ ತರ್ತೇವೆ, ಹಾಗೆ ಮನಸ್ಸನ್ನು ಚಿಕ್ಕ ಮಗುವಿನಂತೆ ರಮಿಸಿ 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 ಬುದ್ಧಿವಾದ ಹೇಳಿ ಅದಕ್ಕೆ ಅಭ್ಯಾಸ ಮಾಡಿಸಬೇಕಾಗುತ್ತೆ. ಅದಕ್ಕೆ ಅಭ್ಯಾಸ ಮಾಡಿಸಿಬಿಟ್ರೆ ಮತ್ತೆ ಅತ್ಲಾಟ ಹೋಗೋದಿಲ್ಲ. ಅದು ನಿಮಗೆ ಸರಳ ನೋಡಿ. ಮನಸ್ಸಿಗೆ ನಾವು ಏನು, ಒಬ್ಬ ವೆಜಿಟೇರಿಯನ್ ಇದ್ದಾನೆ, ಅವನ ಮನಸ್ಸಿಗೆ ಏನು ಹೇಳ್ತಾನೆ? ನಾನ್ ವೆಜ್ ಫುಡ್ ತಿನ್ನಬೇಡ, ಅದು ಒಳ್ಳೆಯದಲ್ಲ, ಅದು ಒಳ್ಳೆಯದಲ್ಲ. ಮನಸ್ಸು ಆಕ್ಸೆಪ್ಟ್ ಮಾಡಿತು. ಆಮೇಲೆ ನೋಡಿ, ಅವನು ನಾನ್ ವೆಜ್ ಫುಡ್ ತಿನ್ನಲಿ, ಅವನು ಅದು ನೋಡಿದರೆ ವಾಕರಿಕೆ ಬರುತ್ತೆ. ಶುದ್ಧ ಮನಸ್ಸು ವೆಜಿಟೇರಿಯನ್ ಆಗಿಬಿಟ್ರೆ, ನಾವಾಗೋದಲ್ಲ, ನಮ್ಮ ಮೈಂಡ್ ವೆಜಿಟೇರಿಯನ್ ಆಗಿಬಿಟ್ರೆ ಆಮೇಲೆ ನೀವು ಎದುರು ತಟ್ಟೆ ಇಟ್ಟರೆ ತಿನ್ನೋಲ್ಲ ನೀವು. ಅದನ್ನು ನೋಡಿದರೆ ನಿಮಗೆ ವಾಕರಿಕೆ ಬರುತ್ತೆ. ಅದೇ ನಾನ್ ವೆಜಿಟೇರಿಯನ್ ಆಗಿದ್ದರೆ ಭಾರೀ ರುಚಿಯಲ್ಲಿ ನಾಲಿಗೆ ಚಪ್ಪರಿಸಿಕೊಂಡು ತಿಂತಾನೆ. ಏಕೆ ಕಾರಣ? ಅವನ ಬುದ್ಧಿ ಅದನ್ನು ಒಪ್ಪಿಕೊಂಡಿದೆ. ಸಂಗೀತ, ಕರ್ನಾಟಕ ಸಂಗೀತ ಒಳ್ಳೆಯದು, ಹಿಂದೂಸ್ತಾನಿ ಸಂಗೀತ ಒಳ್ಳೆಯದು, ಅಥವಾ ವೆಸ್ಟರ್ನ್ ಮ್ಯೂಸಿಕ್ ಒಳ್ಳೆಯದು. ನಾವು ಯಾವುದನ್ನು ಮನಸ್ಸಿಗೆ ಅಭ್ಯಾಸ ಮಾಡಿದೆವೋ ಅದು ನಮಗೆ ಒಳ್ಳೆಯದು. ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದವರಿಗೆ ಹಿಂದೂಸ್ತಾನಿ ಸಂಗೀತ ಇಷ್ಟ ಆಗೋಲ್ಲ. ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿದವರಿಗೆ ಕರ್ನಾಟಕ ಸಂಗೀತ ಇಷ್ಟ ಆಗೋಲ್ಲ. ಎರಡನ್ನೂ ಅಭ್ಯಾಸ ಮಾಡಿದವರಿಗೆ ಎರಡೂ ಇಷ್ಟ ಆಗುತ್ತೆ. ಇದು ಎರಡನ್ನೂ ನೋಡದೆ ವೆಸ್ಟರ್ನ್ ಮ್ಯೂಸಿಕ್ ಮಾತ್ರ ಕೇಳ್ತಾ ಇದ್ದವರಿಗೆ ಅದೇ ಕೇಳುವಂತ ಕಾಣುತ್ತೆ. ಏನು ಮನಸ್ಸಿಗೆ ನಾವು ಯಾವುದನ್ನು ಅಭ್ಯಾಸ ಮಾಡಿದೆವೋ ಅದನ್ನು ಅದು ಇಷ್ಟಪಡುತ್ತೆ. ಹಾಗಾಗಿ ಕೃಷ್ಣ ಹೇಳಿದ ಅಭ್ಯಾಸ ಯೋಗೇನ. ಹಾಗಾದರೆ ದೇವರನ್ನು ಅಭ್ಯಾಸ ಮಾಡಿಸೋದು ನಿನ್ನ ಮನಸ್ಸಿಗೆ, ಅಭ್ಯಾಸ ಮಾಡಿಸು. ದೇವರನ್ನು ನೆನಪು ಮಾಡು, ದೇವ್ರ ನೆನಪು ಮಾಡೋದು ಎಲ್ಲಕ್ಕಿಂತ ಒಳ್ಳೆಯದು. ದೇವ್ರ ನೆನಪಿಸು ಅಂತ ಚಿಕ್ಕಂದಿನಿಂದ ಟ್ರೈನ್ ಮಾಡು. ನಿನಗೆ ಮನಸ್ಸು ಏಕಾಗ್ರವಾಗಿ ನಿಲ್ಲುತ್ತೆ ನನ್ನಲ್ಲಿ. ಅದೇನು ಕಷ್ಟ ಇಲ್ಲ, ಭಾಳ ಸರಳ ಅಂತಾರೆ. ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಅಯ್ಯೋ, ಅಭ್ಯಾಸ ಮಾಡಬೇಕು ಅಂತ ಉಂಟು ಸ್ವಾಮಿ, ಪುರುಸೋದಿಲ್ಲ, ಅದೊಂದು ಉಂಟಿಲ್ಲ ರೋಗ.
ಏನಾದ್ರು ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ನಮಗೆ ಮಾಡಬೇಕು ಅಂತ ಭಾರಿ ಇಷ್ಟ, ಅದನ್ನು ಬಿಡಿಸೋದಿಲ್ಲ, ಏನು ಮಾಡೋದು ಅಂತ ಒಂದು ಹೊಸ ರೋಗ ಉಂಟು. ಅದನ್ನು ನಿಜವಾಗಿ ಸೈಕಲಾಜಿಕಲಿ ಪುರುಸೋತಿಲ್ಲ ಅನ್ನೋದೇ ಮೀನಿಂಗ್ಲೆಸ್. ಯಾವುದೇ ಒಂದು ಸಂಗತಿ ಪುರುಸೋತಿಲ್ಲ ಅಂತ ಹೇಳ್ತಾನಲ್ಲ, ನಮಗೆ ಮಾಡಬೇಕು ಅಂತ ಭಾರಿ ಆಸೆ ಉಂಟ್ರಿ, ಪುರುಸೊತ್ತೇ ಆಗೋದಿಲ್ಲ ಅಂತ ಅರ್ಥ, ಮನಸ್ಸಿಲ್ಲ ಅಂತ. ಪುರುಸೊತ್ತಿಲ್ಲ ಅನ್ನೋದ್ರ ಯಾಕೆಂದರೆ ಒಂದು ದಿವಸ ಆದರೂ ಇವರು ಪುರುಸೊತ್ತಿಲ್ಲ ಅಂತ ಊಟ ಮಾಡೋದು ಬಿಟ್ಟಿದ್ದಾರ? ಇಲ್ಲ. ಅದು ಮಾಡಿ, ಯಾಕಂದರೆ ಮನಸ್ಸುಂಟು ಊಟಕ್ಕೆ, ಇದಕ್ಕೆ ಪುರುಸೊತ್ತಿಲ್ಲ, ಯಾಕಂದರೆ ಮನಸ್ಸಿಲ್ಲ. ಸೊ ಪುರುಸೊತ್ತಿಲ್ಲ ಅನ್ನೋ ಶಬ್ದವೇ ನಾವು ನಮಗೆ ಮಾಡಿಕೊಳ್ಳುವ ಆತ್ಮವಂಚನೆ. ಪುರುಸೊತ್ತಿಲ್ಲ ಅನ್ನೋ ಶಬ್ದವೇ ಇಲ್ಲ ಜಗತ್ತಿನಲ್ಲಿ. ನಮಗೆ ಯಾವುದು ಬೇಕೋ ಅದಕ್ಕೆ ನಾವು ಪುರುಸೊತ್ತು ಮಾಡಿಕೊಳ್ತೇವೆ, ಯಾವುದು ಬೇಡವೋ ಅದಕ್ಕೆ ಪುರುಸೊತ್ತಿಲ್ಲ. ಅದನ್ನು ನಮಗೆ ಧ್ಯಾನ ಮಾಡಬೇಕು ಅಂತ ತುಂಬ ಉಂಟು, ಅದನ್ನು ಪುರುಸೊತ್ತಿಲ್ಲ. ಇದು ಭಾರಿ ದೊಡ್ಡ ಡೋಂಗಿ. ಇನ್ನೊಬ್ಬರನ್ನೆಲ್ಲ ನಮ್ಮನ್ನೇ ನಾವು ಮಾಡೋ ಚೀಟಿಂಗ್ ಮಾಡೋಂಥ ವಿಧಾನ ಇದು. ವಸ್ತುತಃ ನಮಗೆ ಇಚ್ಛೆ ಇದ್ದರೆ ಪುರುಸೊತ್ತಿದೆ, ಮನಸ್ಸಿಲ್ಲ ಅಂತಲೇ ಅರ್ಥ. ಆದರೆ ಅದು ಹೋಗಲಿ, ಮನಸ್ಸಿದೆ, ತುಂಬ ಪ್ರಯತ್ನ ಮಾಡ್ತಾನೆ, ಬಹಳ ಜನ ಪ್ರಯತ್ನ ಮಾಡ್ತಾರೆ. ಆದರೆ ಏನು ಮಾಡಿದರೂ ಏಕಾಗ್ರತೆ ಬರೋದಿಲ್ಲ ಮನಸ್ಸಿಗೆ. ಅಭ್ಯಾಸೇ ಅಸಮರ್ಥೋಸಿ, ಅದನ್ನು ಹೇಳಿದ ಕೃಷ್ಣ ಅಭ್ಯಾಸ ಪ್ರಯತ್ನ ಮಾಡಿದರೂ ಮನಸ್ಸು ಏಕಾಗ್ರ ಆಗೋಲ್ಲ. ಯಾಕೆಂದರೆ ಮನಸ್ಸಿಗೆ ಒಂದು ಜನ್ಮದ ಅಭ್ಯಾಸ ಸಾಕಾಗೋಲ್ಲ. ನೀವು ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಅಭ್ಯಾಸ, ಯೋಗ ಧ್ಯಾನದ ಅಭ್ಯಾಸ ಮಾಡಿದರೆ ಈ ಜನ್ಮದಲ್ಲಿ ನಿಮಗೆ ಕೂತು ಕೂಡಲೇ ಮೆಡಿಟೇಷನ್ ಏಕಾಗ್ರತೆ ಹೋಗುತ್ತೆ. ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡಿದರೆ ಈ ಜನ್ಮದಲ್ಲೇ ಕಿಂಡರ್ ಗಾರ್ಡನ್ ಸೇರಿದರೆ ಕ್ಲಾಸಿಗೆ ಬರುವಾಗ ಮುಂದಿನ ಜನ್ಮ ಬರುತ್ತೆ. ಹಾಗಾಗಿ ಕೆಲವೊಮ್ಮೆ ಇಡೀ ಜನ್ಮದಲ್ಲಿ ಸಾಧನೆ ಮಾಡಿದರೂ ಏಕಾಗ್ರತೆ ಬರುವುದಿಲ್ಲ. ಹಾಗೇನು ಮಾಡಬೇಕು ಅಂತ ನೋಡಿ. ಕೃಷ್ಣ ಎಂಥ ಕರುಣಾಳು ಅಂದರೆ, ಮೆಡಿಟೇಷನ್ ಮಾಡಲಿಕ್ಕೆ ಆಗೋಲ್ಲ ನನಗೆ, ನಾನು ಪ್ರಯತ್ನ ಮಾಡಿದೆ, ಪ್ರಾಮಾಣಿಕ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ ನನಗೆ. ನಾನು ಕಣ್ಮುಚ್ಚಿ ಧ್ಯಾನ ಮಾಡಿದೆ, ನನಗೆ ದೇವ್ರನ್ನ ನೋಡಲಿಕ್ಕೆ ಆಗಲಿಲ್ಲ. ಹೌದಾ, ಅಡ್ಡಿಲ್ಲ ಅಂದರೆ ಅದಕ್ಕೂ ಮದ್ದುಂಟು ನನ್ನ ಹತ್ರ. ಅಭ್ಯಾಸೇಪಿ ಅಸಮರ್ಥೋಸಿ, ನಿನಗೆ ನಿರಂತರ ಅಭ್ಯಾಸ ಮಾಡಿ ಏಕಾಗ್ರವಾಗಿ ಭಗವಂತನ ನೋಡಲಿಕ್ಕೆ ಮಾನಸಿಕವಾಗಿ ಸಾಧ್ಯ ಇಲ್ಲ. ನಿನ್ನ ಮನಸ್ಸು ಇನ್ನೂ ಎಳಸು, ಆ ಮಟ್ಟಕ್ಕೂ ಏರಲಿಲ್ಲ, ಅಡ್ಡಿಲ್ಲ. ಮತ್ಕರ್ಮ ಪರಮೋಭವ. ಆವಾಗ ಒಂದು ಕೆಲಸ ಮಾಡು, ಮಾನಸಿಕವಾಗಿ ನನ್ನನ್ನು ಏಕಾಗ್ರವಾಗಿ ಚಿಂತನೆ ಮಾಡಲಿಕ್ಕೆ ಆಗಲಿಲ್ಲ, ಏಕಾಗ್ರವಾಗಿ ನಿನ್ನ ಕರ್ಮಗಳನ್ನು ನನಗರ, ಎಲ್ಲ ಕರ್ಮಗಳನ್ನು ಭಗವಂತನ ಆರಾಧನೆ ಅಂತ ಮಾಡು. ನೀನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ದೇವರ ಪೂಜೆ. ಮತ್ಕರ್ಮ ಪರಮೋಭವ. ಅದು ಇದಾದರೂ ಮಾಡ್ಬೋದಲ್ಲ, ಇದಕ್ಕೇನಾದರೂ ಅಭ್ಯಾಸ ಕಷ್ಟ ಆಗುತ್ತೆ, ಏನಿಲ್ಲ. ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಪೂಜೆ. ಮತ್ತು ನಾನು ಏನು ಮಾಡ್ತೇನೆ ಅದು ಭಗವಂತನ ಪೂಜಾ ರೂಪವಾಗಿಯೇ ಮಾಡ್ತೇನೆ, ಸ್ವಾರ್ಥಕ್ಕೋಸ್ಕರ ಮಾಡೋಲ್ಲ ಅಥವಾ ಇನ್ಯಾವುದೋ ಇತರ ದೇವತಾ. ಎರಡು ವಿಧ. ಮತ್ಕರ್ಮ ಪರಮಃ ಅಂದರೆ ನಾನು ಮಾಡುವ ಎಲ್ಲ ಕರ್ಮವೂ ಭಗವಂತನ ಪೂಜೆ. ಅಷ್ಟೇ ಅಲ್ಲದೆ ನನಗೋಸ್ಕರ ಮಾಡುವುದಿಲ್ಲ, ಭಗವಂತನಲ್ಲದೆ ಇನ್ಯಾವ ಕ್ಷುದ್ರ ದೇವತೆಯನ್ನು ನಾನು ಪೂಜಿಸುವುದಿಲ್ಲ. ಇದು ಮತ್ಕರ್ಮ ಪರಮಃ. ಈ ದೀಕ್ಷೆ ತೊಡು, ಯಾವ ದೇವತೆಯೂ ಬೇಡ ನಿನಗೆ, ಕ್ಷುದ್ರ ದೇವತೆಗಳು, 1000 ದೇವರುಗಳು ಬೇಡ. ಮತ್ತು ನೀನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದೀಯಾ, ಅದನ್ನು ಒಂದನ್ನೇ ಗಟ್ಟಿಯಾಗಿ ನಂಬು. ನನ್ನನ್ನು ಸರ್ವೋತ್ತಮನಾದ ನನ್ನನ್ನು ಉಪಾಸನೆ ಮಾಡು, ನನಗೋಸ್ಕರವೇ ನಿನ್ನ ಎಲ್ಲ ಆರಾಧನೆಗಳು ಮೀಸಲಿಡಲಿ. ಯಾವ ಕ್ಷುದ್ರ ದೇವತೆಗಳಿಗೆ ಏನೂ ಮಾಡಲಿಕ್ಕೆ ಹೋಗಬೇಡ. ಮತ್ಕರ್ಮ ಪರಮೋಭವ. ಯಾಕೆಂದರೆ ಅಷ್ಟು ಮಾಡಿದರೂ ಸಾಕಯ್ಯ. ಮದರ್ಥಮಪಿ ಕರ್ಮಾಣಿ ಕುರುವನ್ನು ಸಿದ್ಧಿಂ ಅವಾಪ್ಸ್ಯಸಿ. ನನಗೋಸ್ಕರ, ಕೇವಲ ಭಗವಂತನಿಗೋಸ್ಕರ ನಾನು ಮಾಡ್ತಾ ಇರುವ ಕರ್ಮ, ಎಲ್ಲ ಕರ್ಮವೂ ಭಗವಂತನ ಪೂಜಾರೂಪ, ಭಗವಂತನ ಅರ್ಪಣೆಗೋಸ್ಕರ ಅಂತ ತಿಳ್ಕೊಂಡು ನೀನು ನಿನ್ನ ಇಡೀ ಬದುಕನ್ನು ಭಗವಂತನ ಪೂಜೆಯಾಗಿ ಮಾಡಿಕೊಂಡರೂ ಸಾಕು. ಮುಂದಿನ ಜನ್ಮದಲ್ಲಿ ಕೂತುಕೊಳ್ಳೇ ಧ್ಯಾನ ಬರುತ್ತೆ. ನೇಹಾಭಿಕ್ರಮ, ನಾನು ಎಷ್ಟು ಸರ್ತಿ ಹೇಳ್ತಾರೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಯಾವುದೇ ಒಂದು ಅಧ್ಯಾತ್ಮದಲ್ಲಿ ನಾವು ಮಾಡಿದ ಸಾಧನೆಯ ಒಂದು ಇಂಚು ಕೂಡ ವೇಸ್ಟ್ ಆಗುವುದಿಲ್ಲ. ಉಳಿದದ್ದೆಲ್ಲ ವೇಸ್ಟ್ ಆಗುವುದು. ಲೌಕಿಕವಾಗಿ ನಾವು ಮಾಡಿದ ಸಾಧನೆ ಎಲ್ಲವೂ ಮುಂದಿನ ಜನ್ಮದಲ್ಲಿ ಬರೋಲ್ಲ. ಆದರೆ ಅಧ್ಯಾತ್ಮದ ಸಾಧನೆಯಲ್ಲಿ ನಾವು ಮಾಡಿದ ಒಂದು ಇಂಚೂ ವೇಸ್ಟ್ ಆಗುವುದಿಲ್ಲ, ಅದು ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ. ಪ್ರಾರಂಭ ಮಾತ್ರ ಮಾಡಿದರೆ ಸಾಕು ಅಂತಾರೆ. ನಾವು ಒಂದು ಮೇಲೆ ಉಪ್ಪರಿಗೆ ಹೋಗಬೇಕು, ಹೋಗ್ಲಿಕ್ಕೆ ಆಗಲಿಲ್ಲ, ಮತ್ತು ಹೋಗಬೇಕು ಅಂತ ಹತ್ತಿರ ಹೋದೆವು, ಮೆಟ್ಲಿನ ಹತ್ತಿರ ಹೋದೆವು, ಆಯುಷ್ ಮುಗಿದೋಯ್ತು, ಏನು ತೊಂದರೆ ಇಲ್ಲ, ಮೆಟ್ಲಿನ ತನಕ ಬರೋ ಕೆಲಸ ಮುಂದೆ ಜನ ಉಳಿಯಿತು, ಮೆಟ್ಲು ಹತ್ತೋದೇ ಮುಂದೆ ಜನ ಶುರು ಮಾಡ್ತೀಯ ಅಂತ. ಇದು ನೇಹ ಅಭಿಕ್ರಮ. ಇಲ್ಲ, ಮೆಟ್ಲು ಹತ್ತಬೇಕು ಅಂತ ಬಯಕೆ ಆಯಿತು, ಕಾಲು ಎತ್ತಿದೆ, ಸತ್ತು ಹೋದೆ, ಕಾಲು ಇಡಲೇ ಇಲ್ಲ ಮೆಟ್ಲಲ್ಲಿ. ಮುಂದಿನ ಜನ್ಮದಲ್ಲಿ ಎತ್ತಿದ ಕಾಲ ಜೊತೆಗೆ ಹುಟ್ಟಿದೆಯಾ, ಕಾಲು ಇಡ್ಲಿಕ್ಕೆ ಶುರು ಮಾಡ್ತೀಯ. ಇಷ್ಟು ಏನು ನಡೆಯಿತು ಅದು ಯಾವುದೂ ಮೈನಸ್ ಆಗೋದು ಅಲ್ಲ. ಏನ ಅಡ್ಡಿ ತೊಂದರೆಗಳಾದರೆ, ಅರೆ ನಾನಿದ್ದೀನಲ್ಲಯ್ಯ, ಪ್ರತ್ಯವಾಯೋ ನ ವಿದ್ಯತೆ,
ನಿನಗೆ ಲೌಕಿಕದಲ್ಲಿ ತೊಂದರೆ ಬರಬಹುದು ನಿನ್ನ ಪ್ರಗತಿಗೆ, ಅಧ್ಯಾತ್ಮದ ಸಾಧನೆಯಲ್ಲಿ ಯಾವ ತೊಂದರೆಯೂ ಬಾರದಂತೆ ನಾನಿದ್ದೇನೆ. ತೊಂದರೆ ಬರೋಲ್ಲ. ಆದ್ದರಿಂದ ನೀನು ಕಾಲೆತ್ತಿ ಒಂದು ಜನ್ಮ ಮುಗೀತು, ಮುಂದಿನ ಜನ್ಮದಲ್ಲಿ ಕಾಲು ಇಡಲಿಕ್ಕೆ ಪ್ರಾರಂಭ. ಅಲ್ಲಿ ತನಕ ಪ್ರೋಸೆಸ್ ಮುಗಿದೋಯ್ತು. ಒಂದು ಮೆಟ್ಲು ಹತ್ತಿದೆ, ಅದರ ಮುಂದಿನ ಜನ್ಮದಲ್ಲಿ 2ನೇ ಮೆಟ್ಲು ಹತ್ತೋದೆ. ಹೀಗೆ ಹಿಂದೆ ಆದದ್ದು ಯಾವುದೂ ಮೈನಸ್ ಆಗದೆ ನಿನಗೆ ಮುಂದಿನ ಜನ್ಮದಲ್ಲೂ ಅದು ಬಂದು ನೀನು ಡೆಪಾಸಿಟ್ ಆಗೋದುಂಟಲ್ವ, ಅದು ನೀನು ಮಾಡಿದ ಅಧ್ಯಾತ್ಮದ ಸಾಧನೆ ಮಾತ್ರ, ಮತ್ತು ಯಾವುದೂ ಬರೋಲ್ಲ. ಆದ್ದರಿಂದ ತತಃಸಿದ್ಧಿ ಅದು ಹೇಳ್ತಾನೆ, ನನಗೋಸ್ಕರ ನೀನು ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸಿಸಿ. ಎಲ್ಲ ಭಗವತ್ ಪೂಜಾರೂಪವಾಗಿ ಭಗವಂತನನ್ನಲ್ಲದೆ ಇನ್ಯಾರನ್ನೂ ಪೂಜಿಸುವುದಿಲ್ಲ. ಭಗವಂತನಲ್ಲೇ ನನ್ನ ಸರ್ವಸ್ಸು ಅರ್ಪಿತವಾಗಲಿ ನನ್ನ ಬದುಕು ಅಂತನ್ನುವ ಈ ಅರ್ಪಣ ಭಾವದಿಂದ, ಸರ್ವಾರ್ಪಣ ಭಾವದಿಂದ ನೀನು ನನ್ನನ್ನೇ ಅನನ್ಯೇನ ಇವ ಯೋಗೇನ, ಮೊದಲು ಅನನ್ಯ ಯೋಗ, ದಿನಕ್ಕೊಂದು ದೇವರನ್ನು ಪೂಜೆ ಮಾಡಿದರೆ ಆಗಲಿಲ್ಲ. ಅನನ್ಯ ಯೋಗದಿಂದ ನನ್ನನ್ನು ಪೂಜೆ ಮಾಡಿದರೆ ಅದರಿಂದಲೇ ನೀನು ಸಿದ್ಧಿ, ಮುಂದೆ ನಿನಗೆ ಧ್ಯಾನ ಸಾಧ್ಯವಾಗುತ್ತೆ. ಮನಸ್ಸನ್ನು ನಾನು ಕೂಡ್ತೇನೆ, ನೀನು ಸಿದ್ಧಿ ಪಡಿತೀಯ. ಅಥ ಏತದಪ್ಯ ಶಕ್ತೋಸಿ ಕರ್ತುಂ, ಅದೂ ಆಗೋದಿಲ್ಲ ಸ್ವಾಮಿ. ನಮಗೆ ಎಲ್ಲ ದೇವರಿಗೋಸ್ಕರ ಮಾಡೋದು ಅಂತಾಗತ್ತಾ? ನಮ್ಮ ಹೊಟ್ಟೆ ಬಾಡಿಗೋಸ್ಕರ ಮಾಡೋದು, ಅದು ಕೂಡ ನಮಗೆ ಎಲ್ಲ ದೇವರಿಗೋಸ್ಕರ ಮಾಡ್ತಿದ್ದೆವು. ಅದು ನಮ್ಮ ಜೋಯಿಸರು ಬಿಡೋದಿಲ್ಲ. ಜೋಯಿಸರು ಜಾತಕ ನೋಡಿ ಹೇಳಿದರು, ಅದು ನಿಮಗೆ ಯಾರು, ನಿಮ್ಮ ಕುಲದೇವರು ವಿಷ್ಣು, ಅದು ಸಾಕಾಗಲಿಲ್ಲ, ನೀವು ಗಣಪತಿಗೆ ಪೂಜೆ ಮಾಡಬೇಕು, ಇದು ನಿಮಗೆ ಉದ್ಧಾರ ಆಗೋಲ್ಲ ಅಂತ ಹೇಳಿಬಿಟ್ರು ಜೋಯಿಸರು. ಕಡೆಗೆ ನಾವು ವಿಷ್ಣು ಪೂಜೆ ಮಾಡು, ಗಣಪತಿ ಪೂಜೆ ಶುರು ಮಾಡಿದೆವು. ಹೀಗೆ ಬೇರೆ ಬೇರೆ ದೇವರುಗಳನ್ನು ಮಾಡಬೇಕಾಗತ್ತೆ. ಅದು ಒಂದೊಂದು ಗ್ರಹಚಾರಕ್ಕೆ ಒಂದೊಂದು ದೇವರನ್ನು ಹೇಳ್ತಾರೆ ಜೋಯಿಸರು. ನಾವು ಏನು ಮಾಡೋದು ನಮಗೆ ಗೊತ್ತಿಲ್ಲ. ಜೋಯಿಸರು ಹೇಳಿದ್ರು ನಾವು ಒಂದು ಸರ್ತಿ ಗಣ ಹೋಮ ಮಾಡಬೇಕಾಗತ್ತೆ, ಒಮ್ಮೆ ದುರ್ಗಾ ಹೋಮ ಮಾಡಬೇಕಾಗತ್ತೆ, ಚಂಡಿಕಾ ಹೋಮ, ಏನೇನೋ ಹೇಳ್ತಾರೆ. ಯಾಕೆ ಜೋಯಿಸರಿಗೆ ವೇದಾಂತ ಗೊತ್ತಿಲ್ಲ. ಅವರು ತಲೆಹರಟೆ ಮಾಡೋದು, ನಮ್ಮ ಕಿಸೆ ಖಾಲಿ ಆಗೋದು. ಏನು ಮಾಡೋದು? ಹೀಗಾಗುತ್ತಲ್ಲ ಅಂತ ಅಭ್ಯಾಸ. ಅಥ ಏತದಪ್ಯಶಕ್ತೋಸಿ ಕರ್ತು, ನಿನಗೆ ಪೂರ್ಣ ಪ್ರತಿಯೊಂದನ್ನು ಭಗವತ್ ಪೂಜಾ ರೂಪವಾಗಿ ಅನನ್ಯವಾಗಿ ಇನ್ನೇನೂ ಇಲ್ಲ, ಬೇರೆ ದೇವರನ್ನು ಪೂಜಿಸುವುದಿಲ್ಲ, ಬೇರೆ ಬಯಕೆ ಮಾಡುವುದಿಲ್ಲ, ಭಗವಂತನ ಪೂಜಾರೂಪ ಅಂತ ಇಷ್ಟು ಕರ್ಮದಲ್ಲಿ ಏಕನಿಷ್ಠೆಯೂ ನಿನಗೆ ಸಾಧ್ಯ ಇಲ್ಲವೋ? ಅಡ್ಡಿ ಇಲ್ಲ, ನಾನು ಬೇಸರ ಮಾಡಿಕೊಳ್ಳಿ. ನಿನಗೆ ಇನ್ನೂ ಸುಲಭದ ದಾರಿ ಹೇಳ್ತೀನಿ. ಏನು ಅಂದರೆ ಮಧ್ಯೋಗಮಾಶ್ರಿತ. ಆಗ ಮತ್ಕರ್ಮ ಆಗಲಿಲ್ಲಲ್ಲ, ಮಧ್ಯೋಗವನ್ನು ಮಾಡು. ಅಂದರೆ ಎಲ್ಲ ಯಾವ ದೇವರನ್ನು ಬೇಕಾದ್ರೆ ಪೂಜಿಸು, ಕೊನೆಗೆ ನನಗೆ ಅರ್ಪಣೆ ಮಾಡುವುದು, ಅದಾದರೂ ಮಾಡು. ನಾವು ಈಗ ಮಾಡ್ತೇವಲ್ಲ, ಅನೇನ ಗಣಹೋಮಾಖ್ಯನ ಗಮನ ಭಗವಾನ್ ಮಧ್ವಾಂತ ಶ್ರೀ ಗೋಪಾಲ ಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣ ಮಸ್ತು. ಕೊನೆಗೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿ ಕೊನೆಗೆ ನನಗೆ ಅರ್ಪಣೆ ಮಾಡು, ಅದಾದರೂ ಮಾಡು. ಎಲ್ಲವನ್ನೂ ನನ್ನ ಪೂಜೆಯಾಗಿಯೇ ಮಾಡು. ಆಗದೇ ಇದ್ದರೆ ಯಾರನ್ನು ಬೇಕಾದ್ರೂ ಪೂಜೆ ಮಾಡು, ಕೊನೆಗೆ ನನಗೆ ಅರ್ಪಣೆ ಆದರೂ ಮಾಡು. ಇದು ಮಧ್ಯೋಗ. ಭಗವಂತನಲ್ಲಿ ಯೋಗ ಕೂಡಿಸಿ ಎಲ್ಲವನ್ನೂ ಭಗವಂತನ ಅರ್ಪಣೆಯಾದರೂ ಮಾಡು. ನೋಡಿ ಎಷ್ಟು ಸಿಂಪ್ಲಿಫಿಕೇಷನ್ಗೆ ಬಂದ. ನಮಗೋಸ್ಕರ ದೇವರು ಇಳಿದು ಬರ್ತಾರೆ. ಇದು ಅವತಾರ, ಕೆಳಗೆ ಬರೋದು ನಮಗೋಸ್ಕರ. ಸಾಧನೆಯಲ್ಲಿ ಎಷ್ಟು ಕೆಳಗೆ ಬೇಕಾದ್ರೆ ಬರ್ತೀನಿ ನಾನು, ನಿಮ್ಮ ಹತ್ರ ಇದ್ದೀನಿ. ಮಧ್ಯೋಗಮಾಶ್ರಿತ. ಯಾಕೆಂದರೆ ಮಧ್ಯೋಗ ಮಾಡಿ ಒಂದು ವಿಶೇಷ ಬೇಕು ಮಾತ್ರ. ನೀವು ಯಾರಿಗೆ ಬೇಕಾದರೆ ಮಾಡಿ, ಅದರಲ್ಲಿ ಒಂದು ವಿಶೇಷ ಇದ್ದರೆ ನೀವು ಯಾರನ್ನು ಪೂಜೆ ಮಾಡಿ ಅದನ್ನು ಕೊನೆಗೆ ನನಗೆ ಅರ್ಪಣೆ ಮಾಡಿ. ಅರ್ಪಣೆ ಮಾಡುವಾಗ ಏನು? ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಕೊನೆಯದಾಗಿ ಇಷ್ಟಾದರೂ ಇರಲಿ ನಿಮ್ಮಲ್ಲಿ. ಏನು ಅಂದರೆ ಎಲ್ಲವೂ ಏನು ಭಗವಂತ ಕೊಟ್ಟನೋ ಅದು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಮಾಡು, ಹೀಗೆ ಮಾಡು ಅಂತ ನಾನು ಪ್ರಾರ್ಥನೆ ಮಾಡೋಣ. ಕರ್ಮಫಲದ ತ್ಯಾಗವನ್ನಾದರೂ ಮಾಡು. ಮಾಡುವಾಗ ಇಂಥ ಕರ್ಮ ಸಿಗಬೇಕು, ಇಂಥದ್ದು ಆಗಬೇಕು, ಏನೋ ಒಂದು ವಿಶಿಷ್ಟವಾದ ಲಿಸ್ಟ್ ಇಟ್ಟುಕೊಂಡು ವ್ಯಾಪಾರಿ ಬುದ್ಧಿಯಿಂದ ಮಾಡಬೇಡ. ಅರ್ಪಣೆ ಮಾಡುವಾಗಲೂ ವ್ಯಾಪಾರಿ ಬುದ್ಧಿ. ದೇವರೇ ಇದನ್ನು ನಿನಗೆ ಅರ್ಪಣೆ ಮಾಡಿದರೆ, ಯಾಕೆಂದರೆ ನನಗೆ ಇಷ್ಟು ದುಡ್ಡು ಕೊಡು, ಇಷ್ಟು ಏನೋ ಒಂದು ಮಾಡು. ವಿನಿಮಯ ಮಾಡು. ವ್ಯಾಪಾರಿ ಬುದ್ಧಿಯಿಂದ ಕರ್ಮ ಮಾಡಬೇಡ. ಅದು ನಿಜವಾಗಿ ಭಗವಂತನಿಗೆ ಅರ್ಪಣೆಯಲ್ಲಿ ಅರ್ಪಣೆಯಲ್ಲಿ ಈಗ ನಾವು ಅರ್ಪಣೆ ಮಾಡುವಾಗ ಅಂಗಡಿಯವನಿಗೆ ಹೋಗಿ ನಾವು ದುಡ್ಡು ಅರ್ಪಣೆ ಮಾಡೋದಲ್ಲ, ಸಾಮಾನು ತಗೋತೇವೆ. ವಿನಿಮಯ ಬೇರೆ, ಅರ್ಪಣೆ ಬೇರೆ. ಅರ್ಪಣೆಯಿಂದ ಸ್ವಾಮಿಗಳಿಗೆ ಕಾಣಿಕೆ ಇಟ್ಟು ಅಥವಾ ಗುರುಗಳಿಗೆ ಕಾಣಿಕೆ ಇಟ್ಟು ನಾನು ಕಾಣಿಕೆ ಇಟ್ಟೆ ನನಗೇನು ಕೊಡ್ತೀನಿ ಅಂತ ಕೇಳೋಲ್ಲ. ಅರ್ಪಣೆ ಮಾಡುವಾಗ ಅದರಲ್ಲಿ ಫಲದ ಅಪೇಕ್ಷೆ ಇರಬಾರ್ದು, ಡಿಮಾಂಡು. ನೀನು ನನಗೆ ಅರ್ಪಣೆ ಮಾಡಿದ ಮೇಲೆ ನನ್ನಿಂದ ಏನೂ ಡಿಮಾಂಡ್ ಮಾಡಬೇಡ. ಯಾಕೆಂದರೆ ನಾನು ನಿನಗೆ ಕೊಟ್ಟಿದ್ದೇನೆ. ನನಗೆ ಏನು ಕೊಡಬೇಕು, ಏನು ಬಿಡಬೇಕು ನಿನಗೆ ಗೊತ್ತು, ನಾನು ಕೇಳೋಣ. ಇಷ್ಟಾದರೂ ಮಾಡು. ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಇಷ್ಟಾದರೂ ನಿನ್ನ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದಂಥ ನಿರ್ಧಾರ ಇಟ್ಟುಕೋ. ನಾನು ಏನನ್ನೂ ದೇವ್ರ ಹತ್ರ ಕೇಳೋಲ್ಲ. ಅವನು ಏನು ಕೊಟ್ಟನೋ ಅದನ್ನು ಭಗವತ್ ಪ್ರಸಾದ ಅಂತ. ಕುರು ಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಅವನು ಏನು ಕೊಟ್ಟನೋ ಅದನ್ನು ಭಗವತ್ ಪ್ರಸಾದ ಅಂತ ಸ್ವೀಕಾರ. ಇಂಥದ್ದು ಕೊಡು ಅಂತ ಕೇಳಬೇಡ. ಇಷ್ಟು ಮಾಡಿದರೆ
ಕನಿಷ್ಠ ದಿಸ್ ಈಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಅಧ್ಯಾತ್ಮದಲ್ಲಿ. ಇಷ್ಟು ನೀನು ಮಾಡಿದರೆ ಉಳಿದದ್ದನ್ನು ನಾನು ನೋಡ್ಬೋದು, ನಾನಿದ್ದೀನಿ. ಅದನ್ನು ಇಷ್ಟು ಹೇಳಿ ಅದನ್ನು ಒಂದು ಸೂತ್ರ ಮಾಡ್ತಾನೆ ಕೃಷ್ಣ. ಏನು ಅಂದರೆ, ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ ಅಂತ ಬಹಳ ವಿಚಿತ್ರವಾದ ಒಂದು ಮಾತು ಹೇಳ್ತಾನೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್, ಅಭ್ಯಾಸ ಅಂದರೆ ನಿರಂತರವಾದ ಭಗವಂತನ ಮನಸ್ಸನ ಚಿಂತನೆ, ಧ್ಯಾನ. ಅವನು ಹೇಳ್ತಾನೆ ಧ್ಯಾನಕ್ಕಿಂತಲೂ ಜ್ಞಾನ ಶ್ರೇಷ್ಠ. ನಮಗೆ ಗಾಬರಿ ಆಗುತ್ತೆ, ಹಾಗಾದರೆ ಏನು ಮಾಡದೆ ಜ್ಞಾನಿವಾಸಿ, ಧ್ಯಾನ ಮಾಡುವನು ಪಡ್ಪೋಷಿ, ಧ್ಯಾನ ಯೋಗದ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ ಅಂದ ಕೃಷ್ಣ. ಕೃಷ್ಣ ಯಾವಾಗಲೂ ಜ್ಞಾನ ಶ್ರೇಷ್ಠ ಅನ್ನೋದನ್ನು ಒತ್ತು ಕೊಡುವುದರಲ್ಲಿ ಕೃಷ್ಣನ ತಾತ್ಪರ್ಯ ಏನು ಅಂದರೆ, ಜ್ಞಾನ ಇಲ್ಲದ ಧ್ಯಾನಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ. ಜ್ಞಾನ ಇಲ್ಲದೆ ಕೆಲವು ಏನು ಶಾಸ್ತ್ರಜ್ಞಾನ ಇರಲಿಲ್ಲ, ಅದೆಲ್ಲ ಒಬ್ಬರು ಕೇಳಿದ್ದೇನೆ ನಾನು. ಅನೇಕ ಮಂದಿ ಇವತ್ತು ಮಾಡರ್ನ್ ಸಾಧಕರು ಹೇಳೋದು ಕೇಳಿದ್ದಾರೆ, ನಿಮ್ಮ ಶಾಸ್ತ್ರ ಎಲ್ಲ ಯಾಕೆ ಸ್ವಾಮಿ, ಇಲ್ಲಿ ಧ್ಯಾನ ಮಾಡೋದು ಮುಖ್ಯ. ಅದು ಎಂಥ ಧ್ಯಾನ ಮಾಡ್ತಾರೆ ಅವರು? ಶಾಸ್ತ್ರ ಗೊತ್ತಿಲ್ಲ, ದೇವರ ವಿಷಯ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಧ್ಯಾನ ಏನು ಮಾಡೋದು? ಅದೊಂದು ಫ್ಯಾಷನ್ನು, ಧ್ಯಾನ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಅದು ಇಲ್ಲಿ ಧ್ಯಾನ ಮಾಡಬೇಕು, ಇಲ್ಲಿ ಬೆಳಕು ಕಾಣಬೇಕು, ನಿಮ್ಮ ಶಾಸ್ತ್ರ ಎಲ್ಲ ಓದಿ ಏನೂ ಉಪಯೋಗ ಇಲ್ಲ ಅಂದರು ಒಬ್ಬರು. ಆಯ್ತು ಸ್ವಾಮಿ ನಮಸ್ಕಾರ, ಇನ್ನೇನು ನೋಡೋಕೆ ಅವ್ರಿಗೆ ಬುದ್ಧಿ ಹೇಳಿದ್ರು ತಿದ್ದುಕೊಳ್ಳೋ ಮಟ್ಟಕ್ಕೆ ಬರಲಿಲ್ಲ, ಅವರಷ್ಟು ಎತ್ತರಕ್ಕೆ ಹೋಗಿ ಆಗಿದೆ. ಕಡೆ ನಮಸ್ಕಾರ ಆಯಿತು ಅಂತ ಬಂದೆ ನಾನು. ಕೃಷ್ಣ ಹೇಳ್ತಾನೆ, ಏನೋ ಇಲ್ಲಿ ಧ್ಯಾನ ಮಾಡೋದು, ಒಳಗಿನಿಂದ ಕಾಣೋದು, ಬೆಳಕು ಗಿಳಕು, ಅದು ನಿನ್ನ ಭ್ರಮೆ, ಕನಸಿನಲ್ಲಿ ಕಾಣೋಲ್ವಾ? ಅದಕ್ಕೇನು ಸಾಧನೆ ಆಗಬೇಕು? ಕನಸಿನಲ್ಲಿ ಕಾಣುವಂಥದ್ದು ಏನೋ ಧ್ಯಾನದಲ್ಲಿ ಕಾಣೋದು ಹಾಗೆಯೇ. ಇಟ್ ಇಸ್ ಎ ಮೆಂಟಲ್ ಕ್ರಿಯೇಷನ್, ಇಟ್ಸ್ ಎ ಮೆಂಟಲ್ ಪ್ರಾಜೆಕ್ಷನ್. ಕನಸು ಅನ್ನೋದು ಇಂಟೆನ್ಷನಲ್ ಅಲ್ಲ, ಧ್ಯಾನಕ್ಕೆ ಇಷ್ಟೇ ವ್ಯತ್ಯಾಸ. ಕನಸಿನಲ್ಲಿಯೂ ಅದು ಅನ್ಇಂಟೆನ್ಷನಲ್ ಮೆಂಟಲ್ ಪ್ರಾಜೆಕ್ಷನ್, ಧ್ಯಾನ ಅನ್ನೋದು ಇಂಟೆನ್ಷನಲ್ ಮೆಂಟಲ್ ಪ್ರಾಜೆಕ್ಷನ್. ಅದೇನು ದೊಡ್ಡ ಸಂಗತಿ ಅಲ್ಲವೇ ಅಲ್ಲ. ಆದರೆ ಎಲ್ಲಕ್ಕಿಂತ ದೊಡ್ಡ ಸಂಗತಿ ಗೊತ್ತಿರೋದು, ಜ್ಞಾನ ಮುಖ್ಯ. ಜ್ಞಾನ ಇಲ್ಲದೆ ಧ್ಯಾನ ಅನ್ನೋದು ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್, ಅಭ್ಯಾಸ ಅಂದರೆ ನಿರಂತರ ಮನನ. ಧ್ಯಾನ ಯೋಗಕ್ಕಿಂತಲೂ ಜ್ಞಾನ ಮುಖ್ಯ. ಅರ್ಥಾತ್ ಜ್ಞಾನ ಇಲ್ಲದ ಧ್ಯಾನಕ್ಕಿಂತ, ಧ್ಯಾನ ಇಲ್ಲದ ಜ್ಞಾನಕ್ಕಿಂತ ಅಲ್ಲ, ಜ್ಞಾನ ಇಲ್ಲದ ಧ್ಯಾನಕ್ಕಿಂತ ಧ್ಯಾನ ಇಲ್ಲದ ಜ್ಞಾನವಾಸಿ ಇಲ್ಲ. ಮೊದಲು ಫಸ್ಟ್ ರಿಕ್ವೈರ್ಮೆಂಟ್ ಅದು, ಎಲ್ಲಕ್ಕಿಂತ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಈಸ್ ನಾಲೆಜ್, ವಿಸ್ಡಮ್. ಆದ್ದರಿಂದ ಜ್ಞಾನ ಇಲ್ಲದೆ ಏನು ಧ್ಯಾನವೂ ಇಲ್ಲ, ಸಾಧನೆ ಇಲ್ಲ, ಅನುಷ್ಠಾನವೂ ಇಲ್ಲ. ಜ್ಞಾನ ಇಲ್ಲದೆ ಕರ್ಮ ಮಾಡಿ ಉಪಯೋಗ ಇಲ್ಲ, ಜ್ಞಾನ ಇಲ್ಲದೆ ಧ್ಯಾನ ಮಾಡಿ ಉಪಯೋಗ ಇಲ್ಲ, ಏನೂ ಉಪಯೋಗ ಇಲ್ಲ. ಜ್ಞಾನ ಬೇಕು. ಆದ್ದರಿಂದ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ಜ್ಞಾನ. ನಮ್ಮಲ್ಲಿ ಎಲ್ಲ ಇದೆ, ಅನುಷ್ಠಾನಗಳಿದೆ, ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರ ಆಗುವುದಾಗತ್ತೆ, ಪುರೋಹಿತರು ಬರ್ತಾರೆ, ನಾವು ಮಾಡೋದು ಮಾಡ್ತೇವೆ. ಯಾವುದ್ರ ಬಗ್ಗೆ ಯಾವ ಜ್ಞಾನವೂ ಇಲ್ಲ ದೇವದಯದಿಂದ. ಆರಾಮಾಗಿ ಆಗ್ತಾಯಿದೆ, ಯಾಕೆಂದ್ರೆ ಜ್ಞಾನವೇ ಇಲ್ಲ. ಕೃಷ್ಣ ಹೇಳ್ತಾನೆ, ನೀವು ಏನು ಅನುಷ್ಠಾನ ಮಾಡಿ ಏನು ಉಪಯೋಗ ರೀ? ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ನೀವು ತಿಳಿದು ಮಾಡಿದಿರೋ ಅದರಿಂದ ಫಲ. ತಿಳಿಯದೆ ಮೆಕ್ಯಾನಿಕಲ್ ಆಗಿ ಮಾಡುವುದರಿಂದ ಏನು ಉಪಯೋಗ ಅಂತಾನೆ ಕೃಷ್ಣ. ಅಲ್ಲ, ನಮ್ಮ ಶ್ರದ್ಧೆ ಇದೆ, ಅದು ಅಂಧಶ್ರದ್ಧೆ ಅಲ್ವಾ? ತಿಳುವಳಿಕೆ ಇಲ್ಲದೆ ಶ್ರದ್ಧೆ, ತಿಳಿದು ನಂಬಿ. ಇದು ಪ್ರಾಚೀನ. ನೀವು ನಂಬುತ್ತೀರಿ ಅಂದರೆ ನಂಬುವುದು ಮುಖ್ಯ ಅಲ್ಲ ನನಗೆ, ತಿಳಿದು ನಂಬಿ. ತಿಳುವಳಿಕೆ ಇಲ್ಲದ ನಂಬಿಕೆ ಮೂಢನಂಬಿಕೆ, ನಂಬಿಕೆ ಇಲ್ಲದ ತಿಳುವಳಿಕೆ ಅಹಂಕಾರ, ಪಾಂಡಿತ್ಯದ ದುರಹಂಕಾರ. ಆದ್ದರಿಂದ ಎರಡು ಒಟ್ಟಿಗೆ ಸೇರಬೇಕು, ತಿಳಿಬೇಕು, ತಿಳಿದು ನಂಬಬೇಕು. ಅಂದ ಶ್ರೇಯೋ ಹಿ ಜ್ಞಾನ ಅಭ್ಯಾಸ. ಕೇವಲ ಧ್ಯಾನ ಯೋಗಕ್ಕಿಂತ, ಜ್ಞಾನ ಇಲ್ಲದ ಧ್ಯಾನ ಯೋಗದ ಅಭ್ಯಾಸಕ್ಕಿಂತ ಧ್ಯಾನವಿಲ್ಲದ ಜ್ಞಾನವಾಸಿ. ಈ ಕೃಷ್ಣನ ಈ ಮಾತಿನಿಂದಾಗಿ ಅನೇಕ ಜನರಿಗೆ ತಪ್ಪು ತಿಳುವಳಿಕೆ ಬೆಳೆದುಬಿಟ್ಟಿದೆ. ಅನೇಕ ಜನ ವಿದ್ವಾಂಸರು ಹೇಳ್ತಾರೆ, ನಮ್ಮಲ್ಲಿ ಧ್ಯಾನ ಯೋಗ ಅನ್ನುವುದು ಅದು ಕೆಲವರಿಗೆ ಮಾತ್ರ, ಜ್ಞಾನಯೋಗಿಗಳಿಗೆ ಧ್ಯಾನ ಬೇಡ, ನಮಗೆ ಜ್ಞಾನ ಸಾಕು, ನಮಗೆ ಜ್ಞಾನ ಬಂದದ್ರಿಂದ ಮೋಕ್ಷ ಆಗುತ್ತೆ, ನಾವು ಧ್ಯಾನ ಮಾಡಬೇಕಾಗಿಲ್ಲ ಅಂತ ಕೆಲವರು ಭ್ರಮಿಸಿಕೊಂಡಿದ್ದಾರೆ. ತಪ್ಪದು. ಬಿಂಬರೂಪ ಸಾಕ್ಷಾತ್ಕಾರ ಅಂತರಂಗದ ಧ್ಯಾನದಿಂದಲೇ ಆಗೋದು. ಧ್ಯಾನ ಇಲ್ಲದೆ ಬರೀ ಜ್ಞಾನದಿಂದ ತನ್ನಷ್ಟಕ್ಕೆ ಮೋಕ್ಷ ಆಗೋಲ್ಲ. ಕೆಲವರು ಅಲ್ಲಿವರೆಗೆ ತಪ್ಪು ತಿಳ್ಕೊಂಡಿದ್ದಾರೆ. ನಮಗೆ ಜ್ಞಾನ ಉಂಟು, ನಮಗೆ ಧ್ಯಾನ ಏನಾಗ ಅದೆಲ್ಲ ಧ್ಯಾನ ಮಾಡುವುದೆಲ್ಲ ಜ್ಞಾನ ಇಲ್ಲದೆ ಇದ್ದವರು ದಡ್ಡರು ಅಂತ. ಆ ಧ್ಯಾನ ಮಾಡುವ ದಡ್ಡರಿಗಿಂತಲೂ ದಡ್ಡರು ಈ ಧ್ಯಾನ ಮಾಡದ ಜ್ಞಾನಿಗಳು. ಅಪರದಂಡ ಇವು. ತಾವು ಧ್ಯಾನ ಮಾಡೋಲ್ಲ, ಇನ್ನೊಬ್ಬರಿಗೆ ಧ್ಯಾನ ಹೇಳಿಸ್ಕೊಡೋರು.
ಧ್ಯಾನ ಅಗತ್ಯ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದಾವೆ. ಯಾಕಂದ್ರೆ ತಮಗೆ ಮಾಡಲಿಕ್ಕೆ ಬರೋಲ್ಲ, ಅದರಿಂದ ಅಗತ್ಯ ಇಲ್ಲ. ಆದರೆ ಕೃಷ್ಣ ಹಾಗೆ ಹೇಳೋದಲ್ಲ, ಜ್ಞಾನ ಇಲ್ಲದ ಧ್ಯಾನಕ್ಕಿಂತ ಧ್ಯಾನ ಇಲ್ಲದ ಜ್ಞಾನ ಮೇಲು. ಯಾಕೆಂದರೆ ಅದು ಫಸ್ಟ್ ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಆಮೇಲೆ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಎಂದ ಮುಂದೆ. ಧ್ಯಾನ ಇಲ್ಲದ ಜ್ಞಾನಕ್ಕಿಂತ ಜ್ಞಾನ ಇರುವ ಧ್ಯಾನ ಮೇಲು ಅಂತ. ಮೊದಲು ಜ್ಞಾನ ಇಲ್ಲದ ಧ್ಯಾನಕ್ಕಿಂತ ಜ್ಞಾನ ಮೇಲು, ಬರಿಯ ಜ್ಞಾನಕ್ಕಿಂತ ಜ್ಞಾನ ಸಹಿತವಾದ ಧ್ಯಾನ ಮೇಲು. ಜ್ಞಾನಾತ್ ಧ್ಯಾನಂ. ಹಾಗಾದರೆ ಏನು ಹೇಳಿದ ಕೃಷ್ಣ? ಮೊದಲು ತಿಳ್ಕೋ, ತಿಳಿದು ಅಭ್ಯಾಸ ಮಾಡು, ಅಭ್ಯಾಸ ಮಾಡಿ ಧ್ಯಾನ ಯೋಗ ಅಂದ ಜ್ಞಾನ ಸಹಿತವಾಗಿಯೇ ಇರಬೇಕು ನಮ್ಮ ಎಲ್ಲ ಕ್ರಿಯೆ. ಧ್ಯಾನಾತ್ ಕರ್ಮಫಲತ್ಯಾಗ. ಇದು ಒಂದು ರೀತಿಯ ಕೃಷ್ಣನ ವಿಚಿತ್ರವಾದ ಹೇಳಿಕೆ. ಕರ್ಮಫಲತ್ಯಾಗ ಅನ್ನೋದು ಕೃಷ್ಣ ಅಲ್ಲಿ ಕೊನೆಗೆ ಹೇಳಿದ್ದಾನೆ. ಯಾವುದೂ ಮಾಡಲಿಕ್ಕಾಗದೇ ಇದ್ದರೆ ಕಡೆಗೆ ನೀನು ಯಾರನ್ನು ಬೇಕಾದ್ರೆ ಪೂಜೆ ಮಾಡು, ಫಲಾಪೇಕ್ಷೆ ಇಲ್ಲದೆ ನನಗೆ ಅರ್ಪಣೆ ಮಾಡುವಂತ ಹಾಗೆ ಹೇಳಿದ್ದನ್ನು ಇಲ್ಲಿ ಧ್ಯಾನಕ್ಕಿಂತ ಅದು ಕೊನೆಯದ್ದದು. ಧ್ಯಾನ ಮಾಡಲಿಕ್ಕೂ ಆಗದೇ ಇದ್ದವ ಮತ್ಕರ್ಮ ಪರಮನಾಗು, ಮತ್ತೊಂದು ಪರಮನಾಗದೇ ಇದ್ದವನು ಮಧ್ಯೋಗವನ್ನು ಮಾಡು, ಆಗ ಕರ್ಮಫಲ ತ್ಯಾಗ ಒಂದು ಕೊನೆಯ ಸ್ಟೇಜನ್ನು. ಇಲ್ಲಿ ಧ್ಯಾನಕ್ಕಿಂತಲೂ ಮೇಲೆ ಶುರುವಿನ ಸ್ಟೇಜಿಗೆ ತಂದು ನಿಲ್ಲಿಸಿಬಿಟ್ಟ ಕೃಷ್ಣ. ಅರ್ಥ ಏನು ಅಂದರೆ, ಕರ್ಮಫಲ ತ್ಯಾಗ ಯಾಕೆ ದೊಡ್ಡದು ಅಂತ ಹೇಳ್ತಾನೆ ಅಂದರೆ, ಅದು ಪ್ರತಿಯೊಂದರಲ್ಲೇ ಇರುವಂಥದ್ದು. ಕರ್ಮಫಲ ತ್ಯಾಗ ಇಲ್ಲದ ಜ್ಞಾನ ಉಪಯೋಗ ಇಲ್ಲ, ಕರ್ಮಫಲ ತ್ಯಾಗ ಇಲ್ಲದ ಕರ್ಮ ಉಪಯೋಗ ಇಲ್ಲ, ಕರ್ಮಫಲ ತ್ಯಾಗ ಇಲ್ಲದ ಧ್ಯಾನವೂ ಉಪಯೋಗ ಇಲ್ಲ. ಅದರಿಂದ ಧ್ಯಾನವೂ ಕೂಡ ಜ್ಞಾನ ಸಹಿತವಾದ ಧ್ಯಾನವು ಕರ್ಮಫಲ ತ್ಯಾಗ ರಹಿತವಾದರೆ, ಕರ್ಮ ಫಲಾಪೇಕ್ಷೆಯಿಂದ ಮಾಡಿದರೆ ಅದು ಉಪಯೋಗ ಇಲ್ಲ. ಅದರಿಂದ ಕರ್ಮಫಲ ತ್ಯಾಗ ಅನ್ನೋದು ಧ್ಯಾನ, ಕೇವಲ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಸಹಿತವಾದ ಧ್ಯಾನ ದೊಡ್ಡದು. ಇದು ಕೃಷ್ಣನ ಅರ್ಥ. ಯಾವ ಫಲಾಪೇಕ್ಷೆ ಇಲ್ಲದೆ ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಕೂಡ ಫಲಾಪೇಕ್ಷೆ ಬಂದುಬಿಟ್ರೆ ಅದು ಇನ್ಫೀರಿಯರ್ ಆಯಿತು. ಎಲ್ಲ ನಮ್ಮ ಅಧ್ಯಾತ್ಮದ ದೊಡ್ಡ ಸಂಗತಿ ಅಂದರೆ ಯಾವುದನ್ನು ಡಿಮ್ಯಾಂಡ್ ಮಾಡಿ, ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ, ಇಂಥದ್ದು ಬೇಕು ಅಂತ ಡಿಮ್ಯಾಂಡ್ ಮಾಡಬೇಡ. ಯಾಕೆಂದರೆ ಏನು ಬೇಕು ಏನು ಬೇಡ ಅಂತ ನಮಗೆ ಗೊತ್ತಿಲ್ಲ. ನಾವು ಏನನ್ನು ಬಯಸ್ತೇವೆ ಅದರಿಂದ ಫ್ಯೂಚರ್ಗೆ ಒಳ್ಳೆಯದೋ ಕೆಟ್ಟದ್ದೋ ಅಂತ ಗೊತ್ತಿಲ್ಲ, ಆದರೂ ಬಯಸ್ತೇವೆ. ಅದರ ಬದಲು ಅವ್ರು ಹೇಳ್ತಾರೆ, ನೋಡು ನೀನು ಏನು ಬೇಕು ಅಂತ ನಿನಗೆ ಗೊತ್ತಿಲ್ಲ, ಯಾಕೆ ಬಯಸ್ತೀವಿ? ನಿನಗೆ ಕೊಡುವ ಭಗವಂತನಿಗೆ ಗೊತ್ತಿದೆ ಏನು ಬೇಕು ಏನು ಬೇಡ ಅಂತ. ಅದರಿಂದ ಏನು ಬೇಕೋ ಏನು ಬೇಡವೋ ಅದು ನಿನಗೆ ಬಿಟ್ಟದ್ದು. ನಾನು ಏನನ್ನು ಕೇಳುವುದಿಲ್ಲ ಅಂತ ಹೇಳೋದು ಒಳ್ಳೆಯದಲ್ಲ, ನಮ್ಮ ಹಿತದೃಷ್ಟಿಯಿಂದಲೇ ಇದು ಒಳ್ಳೆಯದಲ್ಲ. ಎರಡನೇದ್ದು, ನಾವು ಏನನ್ನಾದರೂ ಕೇಳಿದರೆ, ನಾವು ಏನನ್ನು ಕೇಳಿದೆವೋ ಅದನ್ನು ಪಡಿತೇವೆ, ಏನನ್ನೂ ಕೇಳದೇ ಇದ್ದರೆ ಎಲ್ಲವನ್ನೂ ಪಡೀತೇವೆ. ಆವಾಗ ಭಗವಂತ ತೆರೆದ, ನೀನು ಏನು ಕೇಳಲಿಲ್ಲಪ್ಪ, ತಗೋ, ಏನು ಬೇಕಾದ್ರೂ ತಗೋ ಅಂತಾರೆ. ಏನು ಬೇಕಾದರೂ ಸಿಗುವಂತೆ ನಾವು ಏನನ್ನು ಕೇಳದೇ ಇರುವುದು ಒಳ್ಳೆಯದು, ಏನು ಕೇಳಿದ್ದೇವೆ ಅದನ್ನು ಮಾತ್ರ ಪಡೆಯೋದು ಒಳ್ಳೆಯದು. ಈಗ ನೋಡಿ, ಕರ್ಮ, ನಿಮಗೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ಕರ್ಮ, ಆ ಕರ್ಮ ಮಾಡಿದರೆ ಕಾರೀರಿ ಇಷ್ಟಿ ಅಂತ ಒಂದಿದೆ. ಕಾರೀರಿ ಇಷ್ಟಿ ಮಾಡಿದರೆ ಮಳೆ ಬರುತ್ತೆ, ಪುತ್ರಗಾಮಿ ಇಷ್ಟಿ ಮಾಡಿದರೆ ಮಕ್ಕಳು ಹುಟ್ಟುತ್ತವೆ, ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗ ಪ್ರಾಪ್ತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಕರ್ಮ ಕರಿಷ್ಯೇ ಅಂತ ನೀವು ಸಂಕಲ್ಪ ಮಾಡಿದರೆ ಸ್ವರ್ಗಕ್ಕೆ ಮಾತ್ರ ಹೋಗ್ತೇವೆ. ಸ್ವರ್ಗ ಹೋಗ್ತೇವೆ, ಮತ್ತು ಪುನಃ ಭೂಮಿಗೆ ಬರೋದು, ಪುನಃ ಭೂಮಿ ಬರೋದು, ಸ್ವರ್ಗ ಪ್ರಾಪ್ತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಕರ್ಮ ಕರಿಷ್ಯೆ ಮಾಡೋದು, ಪುನಃ ಸ್ವರ್ಗಕ್ಕೆ ಹೋಗೋದು, ಪುನಃ ಬರೋದು, ಪುನಃ ಜ್ಯೋತಿಷ್ಠೋಮ. ಕೃಷ್ಣ ಹೇಳ್ತಾನೆ, ಸ್ವರ್ಗಕ್ಕೋಸ್ಕರ ಅಂತ ಸಂಕಲ್ಪ ಮಾಡಬೇಡ, ಸಂಕಲ್ಪ ಮಾಡಿ ಅದಕ್ಕೆ ಮಾತ್ರ ಅದು. ಮತ್ತು ಭಗವತ್ ಪ್ರೀತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಕರ್ಮ ಕರಿಷ್ಯೆ, ಅದು ಮೋಕ್ಷ ಸಾಧನ ಆಗುತ್ತಪ್ಪ, ಅದೇ ಕರ್ಮ. ಕಾರೀರಿ ಇಷ್ಟಿ, ಮಳೆ ಬರಲಿ ಅಂತ ನೀನು ಸಂಕಲ್ಪ ಮಾಡಿದ್ರೆ ಮಳೆ ಮಾತ್ರ ಬರುತ್ತೆ. ಭಗವಂತ ಪ್ರೀತನಾಗಲಿ ಅಂದರೆ ಅದು ಭಗವಂತನಿಗೆ ಹೋಗಿ ಸಲ್ಲ. ಹೀಗೆ ಎಲ್ಲ ಕರ್ಮಗಳಲ್ಲೂ ಕೂಡ ನೀನು ಫಲಾಪೇಕ್ಷೆ ಮಾಡಿದಾಗ ಅದು ಸೀಮಿತ ಆಗಿಬಿಡುತ್ತೆ, ಅದರ ಪವರು. ಭಗವತ್ ಪ್ರೀತಿಗೋಸ್ಕರ ಮಾಡಿದರೆ ಅದು ಅನಂತವಾದ ಫಲವನ್ನು ಕೊಟ್ಟುಬಿಡುತ್ತೆ, ಮೋಕ್ಷ ಸಾಧನೆ ಆಗಿಬಿಡುತ್ತೆ. ಭಗವತ್ ಪ್ರೀತಿ ಮೋಕ್ಷ ಸಾಧನ. ನಾವು ಎಲ್ಲವನ್ನು ಪುತ್ರಗಾಮೇಷ್ಟಿ ಮಗುವಾಗಬೇಕು ಅಂತ ಮಾಡುವುದಲ್ಲ, ಭಗವಂತ ಪ್ರೀತನಾಗಬೇಕು ಅಂತ. ನನಗೆ ಮಗು ಬೇಕು, ಯಾರು? ದೇವರೇ, ಇನ್ಯಾವ ಮಗು ಅಲ್ಲ ಅಂತ ತಿಳಿದು ಮಾಡು, ಆವಾಗ ಭಗವಂತನೇ ನಿನ್ನ ಮಗುವಾಗ್ತಾನೆ. ಯಾವುದೋ ಒಂದು ಲೌಕಿಕವಾದ ಮಗು ಹುಟ್ಟಿ 4 ದಿವಸ ಇದ್ದು ಸತ್ತು ಅದರ ಮೇಲೆ ಗೋಳೋ ಅಂತ ಅಳುವುದಕ್ಕಿಂತ ಭಗವಂತನನ್ನೇ ಮಗುವಾಗಿ ಪಡೆದು ಅಧ್ಯತೆಗೆ ಆಡೋದು ಒಳ್ಳೆಯದಲ್ವ. ಅದನ್ನು ಯಾವ ಬಯಕೆಯನ್ನು ಮಾಡಬೇಡ, ಅದು ನನಗೆ ಬಿಟ್ಟುಬಿಡು. ಅದರಿಂದ ಕರ್ಮಫಲತ್ಯಾಗ ಅನ್ನೋದು, ಧ್ಯಾನಾದ ಕರ್ಮಫಲತ್ಯಾಗ ಬಹಳ ಎಲ್ಲಕ್ಕಿಂತ ದೊಡ್ಡದು. ಎಷ್ಟೋ ಸಂದರ್ಭದಲ್ಲಿ ನೋಡಿ, ನಾವು ಯಾವತ್ತಾದರೂ ದೇವರ ಹತ್ರ ದುಃಖವನ್ನು ಕೇಳ್ತೇವೆ,
ನಾವು ಒಂದು ಫಲವನ್ನು ಕೇಳು ಬಯಸ್ತೇವೆ ಅಂತಂದರೆ, ದೇವರೇ ನನಗೆ ಜೀವನದಲ್ಲಿ ದುಃಖ ಕೊಡಬೇಡ, ಹೀಗೇ ಅಲ್ವ ಕೇಳೋದು. ನಮಗೆ ಒಂದು ವೇಳೆ ದುಃಖ ಬರುವುದರಿಂದಲೇ ಶ್ರೇಯಸ್ಸಾಗುವುದಿದ್ದರೆ ಹೇಳೋದು ನಾವು, ಅದನ್ನು ಕಳ್ಕೊಳ್ತೇವಲ್ಲ ನಾವು. ಈ ಕುಂತಿಯ ಹಾಗೆ ಕೇಳ್ತೇವ, ವಿಪದ ಸಂತುನ ದೇವರೇ ನನಗೇನಾದ್ರು ಕೊಡ್ತೀವೋ, ದುಃಖ ಕೊಡು ಅಂತಂದು ಹಾಗೆ ಕೇಳಿದರೆ ತೊಂದರೆ ಇಲ್ಲ. ಅದು ಕರ್ಮಫಲ ತ್ಯಾಗಕ್ಕೆ ಸೇರಿದ್ದದು, ಆ ರೀತಿಯ ಪ್ರಾರ್ಥನೆ. ಜೀವನದ ಉದ್ದಕ್ಕೆ ಕಷ್ಟ ಕೊಡು. ಯಾಕೆಂದು ಅವಳು ಹೇಳೋ ಕಾರಣ ನೋಡಿ, ನೀನು ನನಗೆ ಸುಖವನ್ನು ಕೊಡು ಅಂತ ನಾನು ಕೇಳಿದರೆ ಅದರ ಅರ್ಥ ಏನು ಗೊತ್ತುಂಟ? ನಿನ್ನ ವಿಸ್ಮರಣೆ ಕೊಡು ಅಂತ. ಸಂಪತ್ತು ಬಂದು ಕೂಡಲೇ ದೇವರು ಮರೆತು ಹೋಗ್ತಾರೆ. ಅನುಕೂಲವಾಗಿದೆಯಲ್ಲ, ಏನು ಪ್ರಾಬ್ಲಮ್ಸ್ ಇಲ್ಲ, ದೇವರನ್ನು ನೆನಪಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಆದ್ದರಿಂದ ನಿನ್ನ ಮರೆವು ಕೊಡು ಅಂತ ಅರ್ಥ. ದುಃಖ ಕೊಡು ಅಂದರೆ ಅರ್ಥ ಏನು ಗೊತ್ತುಂಟ? ಕಷ್ಟ ಬಂದಾಗೆಲ್ಲ, ಅದಂತೂ ಅಲ್ಲಿ ಈಗ ಅಲ್ಲ, ಅಲ್ಲಿ ಯಾವಾಗಲೂ ಪಾಂಡವರಿಗೆ ಕಷ್ಟ ಬಂದಾಗೆಲ್ಲ ಕುಂತಿ ಹೇಳೋದು, ನನ್ನ ಮಕ್ಕಳಿಗೆ ಕಷ್ಟ ಬಂದಾಗೆಲ್ಲ ಈಗ ಕೃಷ್ಣ ಇದ್ದಿದ್ದರೆ ಪರಿಹಾರ ಹೇಳ್ತಿದ್ದ ಅಂತ ನಿನ್ನ ನೆನಪಾಗ್ತಿತ್ತು. ಹಾಗಾದರೆ ನಿನ್ನ ನೆನಪಾಗುವಂಥದ್ದೇ ಜೀವನದ ಶ್ರೇಯಸ್ಸಾದರೆ ಕಷ್ಟ ಕೊಡು. ಕಷ್ಟ ಕೊಟ್ಟರೆ ನಿನ್ನ ನೆನಪಾಗತ್ತೆ, ಸುಖ ಕೊಟ್ಟರೆ ಮರೆತು ಹೋಗುತ್ತೆ. ದೇವರನ್ನು ಮರೆಯಿಸುವ ಸಂಪತ್ತು ಬೇಡ, ದೇವರ ನಿರಂತರ ನೆನಪು ಕೊಡುವ ದುಃಖ ಕೊಡು. ಇದು ಕರ್ಮ ಫಲತ್ಯಾಗ. ಹೀಗೆ ಕೇಳುವುದಾದರೆ ಕೇಳಬಹುದು, ಅದನ್ನು ಯಾರೂ ಕೇಳೋಲ್ಲ. ಹೀಗೆ ಕುಂತಿ ಒಬ್ಬಳು ಎಕ್ಸೆಪ್ಷನ್ ಪಾಪ. ಅಂಥ ಹೆಣ್ಮಗಳು ಆ ಮೊದಲು ಹುಟ್ಟಿಲ್ಲ, ಆಮೇಲೂ ಹುಟ್ಟಿಲ್ಲ. ನನಗೆ ಕಷ್ಟ ಕೊಡು ದೇವರೇ ಅಂತ ಹೇಳುವಂಥ ಗಂಡಾಗಲಿ ಹೆಣ್ಣಾಗಲಿ ಪ್ರಪಂಚದಲ್ಲಿ ಮತ್ತೊಬ್ಬ ಹುಟ್ಟಿದ್ದು ನಮಗೆ ದಾಖಲೆ ಇಲ್ಲ. ಹಾಗಾಗಿ ಹೇಳ್ತಾನೆ, ನೀನು ಏನು ಬಯಸಬೇಡ. ನಮಗೆ ಕಷ್ಟ ಬರುವುದು ಕೂಡ ಜೀವನದಲ್ಲಿ ಅದು ಉದ್ಧಾರಕ್ಕೇ ಒಂದು ದಾರಿ ಇರ್ತದೆ. ಒಮ್ಮೊಮ್ಮೆ ನಾನು ಎಷ್ಟೋ ಬಾರಿ ನನ್ನ ಜೀವನದಲ್ಲಿ ನಾನು ಪಟ್ಟ ಒಂದು ದುರಂತವನ್ನೇ ನಾನು ನೆನಪಿಸಿಕೊಳ್ಳುವುದುಂಟು. ನಾನು ಆವಾಗ ನನಗೆ 12-13 ವರ್ಷ ವಯಸ್ಸು. ನನ್ನ ಆಲೋಚನೆ ಏನು ಅಂತಂದರೆ, ಆವಾಗ ನಾನು ಎಂಟ್ರೆನ್ಸ್ ಪರೀಕ್ಷೆ ಅಂತ ಇತ್ತು ಸಂಸ್ಕೃತದಲ್ಲಿ. ಆದರೆ ಕಾಲೇಜಿಗೆ ಸೇರೋದು. ಆಮೇಲೆ ಆ ಪರೀಕ್ಷೆಯಲ್ಲಿ ಪಾಸಾದ. ಆ ಪರೀಕ್ಷೆಯಲ್ಲಿ ಯಾವುದು ನಾವು ಕಾಲೇಜಿನಲ್ಲಿ ಯಾವ ಸಬ್ಜೆಕ್ಟ್ ತೊಗೋಬೇಕು ಆ ಸಬ್ಜೆಕ್ಟ್ನಲ್ಲಿ ನಾವು 40 ಮಾರ್ಕ್ ತೆಗಿಬೇಕು. ಕಾಲೇಜ್ ಸೇರಬೇಕಾದ್ರೆ 35 ತೆಗೆದರೆ ಪಾಸು. ಕಾಲೇಜಿಗೆ ಸೇರಬೇಕಾದ್ರೆ ಮಿನಿಮಮ್ 40 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸರಿ, ಆವಾಗ ನನಗೆ ಒಂದು ದೊಡ್ಡ ಭ್ರಮೆ ಇತ್ತು. ಏನು ಅಂದರೆ ತರ್ಕಪಂಡಿತ ಆಗಬೇಕು, ತರ್ಕಶಾಸ್ತ್ರ ಭಾರೀ ದೊಡ್ಡ ತರ್ಕಪಂಡಿತ ಆಗಬೇಕು ಅಂತ. ಯಾಕೆ ಅಂತ ಗೊತ್ತಿಲ್ಲ. ವಿಷಯ ಏನು ಅಂದರೆ, ನಮ್ಮ ತಂದೆಯವರು ನವೀನ ನ್ಯಾಯದಲ್ಲಿ ದೊಡ್ಡ ವಿದ್ವಾಂಸರು. ಆವಾಗ ದಕ್ಷಿಣ ಭಾರತದಲ್ಲೇ ನವೀನ ನ್ಯಾಯದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರು ವಿರೂಪಾಕ್ಷಶಾಸ್ತ್ರಿಗಳು, ಆಮೇಲೆ ಗಲಗಲಿ ರಾಮಾಚಾರ್ಯರು ಅವರ ಅನ್ನ ಪರಂಪರೆಯವರು, ಆಮೇಲೆ ಕೋಳಿಯೂರು ರಾಮಾಚಾರ್ಯರು, ಅವರ ಸತ್ಯಧ್ಯಾನರಿಗೆ ನ್ಯಾಯಶಾಸ್ತ್ರ ಪಾಠ, ಕೋಳಿಯೂರು ರಾಮಾಚಾರ್ಯರು, ಗಲಗಲಿ ರಾಮಾಚಾರ್ಯರು, ಈ ಲೆವೆಲ್ನಲ್ಲಿ ಇರುವ ಇನ್ನೊಬ್ಬ ಪಂಡಿತರಾಗಿದ್ದವರು ನಮ್ಮ ತಂದೆಯವರು. ಉಡುಪಿಯ ಹೆಚ್ಚಿನ ಸ್ವಾಮಿಗಳಿಗೆ ನವೀನ ನ್ಯಾಯ ಪಾಠ ಹೇಳಿದವರು. ನನಗೆ ನ್ಯಾಯಶಾಸ್ತ್ರ ಓದಬೇಕು ಅಂತ ಕಂಡದ್ದು, ನ್ಯಾಯಶಾಸ್ತ್ರ ಒಳ್ಳೆಯದು ಅಂತಲೋ ಅದರ ಮಹತ್ವ ಗೊತ್ತಾಗಿ ಅಲ್ಲ. ನ್ಯಾಯಶಾಸ್ತ್ರ ನಮ್ಮ ಅಪ್ಪ ಓದಿದ್ದರಿಂದ ಎಲ್ಲ ಸ್ವಾಮಿಗಳಿಗೆ ಪಾಠ ಹೇಳ್ತಾರೆ. ನಾವು ನ್ಯಾಯಶಾಸ್ತ್ರ ಓದಿದ್ರೆ ಸ್ವಾಮಿಗಳಿಗೆ ಪಾಠ ಹೇಳ್ಬೋದು ಅಂತ ಇಷ್ಟೇ ನನಗೆ. ಆವಾಗ ನನ್ನ ತಲೆಯಲ್ಲಿ ಇಷ್ಟೇ ಇದ್ದದ್ದು, ಚೈಲ್ಡಿಶ್ ಡಿಸಿಷನ್. ಅವೆಲ್ಲ ಇದೆಲ್ಲ ಚಿಕ್ಕವನಿದ್ದಾಗ ಗಾಬರಿ. ಸ್ವಾಮಿಗಳೆಲ್ಲ ಎದ್ದು ಬಂದು ರಿಸೀವ್ ಮಾಡೋರು ನಮ್ಮ ತಂದೆಯವರು. ಹಾಗಾಗಿ ನ್ಯಾಯಶಾಸ್ತ್ರ ಓದಿದ್ರೆ ನಾನು ಬಂದಾಗ ಎದ್ದು ನಿಲ್ತಾರೆ ಸ್ವಾಮಿಗಳು. ಇಂಥ ಹುಚ್ಚು ಕಲ್ಪನೆಯಿಂದ ನಾನು ನ್ಯಾಯಶಾಸ್ತ್ರದಲ್ಲಿ ಡಿಗ್ರಿ ಪಡಿಬೇಕು ಅಂತ ಹೇಳಿಕೊಂಡು ನ್ಯಾಯಶಾಸ್ತ್ರವನ್ನು ಮೇಜರಾಗಿಟ್ಕೊಂಡು ಪರೀಕ್ಷೆ ಕೂತೆ. ನೋಡಿ, ದೇವರಿಗೆ ನಗು ಬಂದಿರಬೇಕು. ಅಲ್ಲಯ್ಯ, ನೀನು ಏನು ಓದಬೇಕು ಅಂತ ನನಗೆ ಗೊತ್ತು, ನೀನು ಯಾಕೆ ಚಾಯ್ಸ್ ಮಾಡ್ತೀಯಾ ಅಂತ. ತಮಾಷೆ ಗೊತ್ತಾ, ನ್ಯಾಯಶಾಸ್ತ್ರದಲ್ಲಿ ನಾನು ನನ್ನ ಕ್ಲಾಸ್ಮೇಟ್ಸ್ಗಳಿಗೆಲ್ಲ ನೋಟ್ಸ್ ಕೊಟ್ಟದ್ದು ನಾವು. ನನ್ನ ಕ್ಲಾಸ್ಮೇಟ್ಸ್ಗೆ ದೇ ಆಲ್ ಸ್ಕೋರ್ಡ್ ಮೋರ್ ದ್ಯಾನ್ 60. ಐ ಸ್ಕೋರ್ಡ್ ಓನ್ಲಿ 35. ಪಾಸು, ಫೇಲ್ ಮಾಡಲಿಲ್ಲ. ಅದು ಕಾಲೇಜಿಗೆ ಸೇರೋ ಹಾಗಿಲ್ಲ, 40 ಬರಬೇಕು. ನಿನಗೆ ಬೇಡ ಈ ತರ್ಕಶಾಸ್ತ್ರದಲ್ಲಿ ನೀನು ಡಿಗ್ರಿ ಕ್ವಾಲಿಫೈಡ್ ಆಗೋದು ಬೇಡ, ನಿನಗೆ ಬೇರೆ ದಾರಿ ಇದೆ ಅಂತ ಅವರು ಹೇಳಿದ. ಆದರೂ ಅರ್ಥ ಆಗಲಿಲ್ಲ ನನಗೆ. ಭಾರೀ ದುಃಖ ಆಯಿತು. ನಾನು ಅಪರದಂಡ ಅಂತ ಮತ್ತೊಂದು ಸರ್ತಿ ಟ್ರೈ ಮಾಡಿದೆ. ಈಗೇನು ಐ ಗಾಟ್ ಓನ್ಲಿ 35. ನೋಡಿ ದೇವರ ಸಂಕಲ್ಪ. ಆವಾಗ 2 ಬಾರಿಯೂ ನನಗೆ ಕಾಲೇಜಿಗೆ ಸೇರದಂತೆ ನನಗೆ ಕಮ್ಮಿ ಮಾರ್ಕ್ ಕೊಟ್ಟು ಆ 2 ವರ್ಷದಲ್ಲಿ ನಾನು ಅಂದರೆ ಭಾರಿ ದುಃಖ ಪಟ್ಟಿದ್ದೇನೆ. ನನ್ನ ಜೀವನದ ಮಹಾ ದುಃಖ ಅಂದರೆ ಅದು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 60 ಮಾರ್ಕ್ ಪಡೆದು ಮುಂದೆ ಹೋದರು, ನಾನು ಉಳಿದು ಬಿಟ್ಟೆ. 2 ವರ್ಷವೂ ನಾನು 35 ಹೆಚ್ಚು ಮಾರ್ಕ್ ಸಿಗಲಿಲ್ಲ. ನಾನು ಅಪರದಂಡ, ಬದುಕಲಿಕ್ಕೆ ನಾಲಾಯಕು ಅಂತ ಮನೆಯಲ್ಲಿ ಕೂತು ತಾಸುಗಟ್ಟಲೆ ಹತ್ತಿದ್ದೇನೆ. ಆದರೆ ಈಗ ಏನು ಸಂತೋಷ ಆಗ್ತಾ ಇದೆ ಗೊತ್ತಾ? ಅವತ್ತು ನಾನು ಫೇಲ್ ಆಗದೇ ಇರ್ತಿದ್ರೆ ಇವತ್ತು ನಿಮ್ಮ ಮುಂದೆ ಭಾಷಣ ಮಾಡಲಿಕ್ಕಿತ್ತ. ನಾನು ತರ್ಕಶಾಸ್ತ್ರ ಓದಿ ಯಾವುದೋ ಒಬ್ಬ ಪೆದ್ದ ಪಂಡಿತನಾಗಿ ಯಾವುದೋ ಹೈಸ್ಕೂಲ್ನಲ್ಲಿ ಮಾಸ್ಟರಾಗಿ ರಿಟೈರ್ ಆಗಿ ಯಾರಿಗೂ ಹೆಂಡತಿ ಮಕ್ಕಳಿಗೂ ಬೇಡವಾಗಿ ಉಳಿತಿದ್ದೆ. ಆದರೆ ಇವತ್ತು ನನ್ನ ದೇವರು ಫೇಲ್ ಮಾಡಿದ್ದರಿಂದ
ನನ್ನ ಜನ ನನ್ನ ಮಾತು ಕೇಳುವಷ್ಟು ನನಗೆ ಏಕಾಗ್ರತೆಯಿಂದ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಯಿತು. ಆ 2 ಬಾರಿ ಫೇಲ್ ಆದಾಗ ದೇವರು ಛಲ ಕೊಟ್ಟ. ಇನ್ನು ಮೇಲೆ ನಾನು ಶಾಲೆ ಹೋಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡು, ನಿನಗೆ ಮನೆಯಲ್ಲಿ ಕಲಿಸ್ತೀನಿ ನಾನು ಅಂತ ದೇವರು. ನೀನು ನಿನಗೆ ಓದಿದ್ದು ಅರ್ಥ ಆಗುತ್ತೆ, ಆದರೆ ಶಾಲೆ ಹೋಗಬೇಡ ಬಿಟ್ಟೆ. ನಾನು ಇನ್ನು ಮೇಲೆ ನಾನು ಶಾಲೆಗೆ ಕಾಲಿಡುವುದಿಲ್ಲ, ಪರೀಕ್ಷೆ ಕೊಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಮನೆಯಲ್ಲಿ ಕೂತು ಅಧ್ಯಯನಕ್ಕೆ ತೊಡಗಿದೆ. ಭಗವಂತ ಪಾಠ ಹೇಳಿದ, ಆಚಾರ್ಯರು ಪಾಠ ಹೇಳಿದರು. ಸುಲಭವಾಗಿ ಏನು ಓದಿದ್ರೆ ಅದು ಅರ್ಥ ಆಗಲಿಕ್ಕೆ ಶುರುವಾಯಿತು. ಆಮೇಲೆ ನನಗೇನು ಅರ್ಥ ಆಯ್ತು ನಿಮಗೆ ಹೇಳಲಿಕ್ಕೆ ಶುರು ಮಾಡಿದೆ. ಇದು ಭಗವಂತನ ಲೀಲೆ. ಫಲಾಪೇಕ್ಷೆ ಇಲ್ಲದೆ ಅಂದರೆ ನಾವು ಡಿಮಾಂಡ್ ಮಾಡದೇ ಇದ್ದರೆ ಅಥವಾ ಡಿಮಾಂಡ್ ಮಾಡುವುದು, ನಾನು ನಿಜವಾಗಿ ನನಗೆ ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿದ್ದರೆ ಎತ್ತರ ಕೇಳ್ತಿದ್ದೆ, ಅದನ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡೋದು ನಾನು ಎಂದಾದರೂ ಕೇಳ್ತಿದ್ದೆ ನಾ ದೇವ್ರ ಹತ್ರ? ಹಾಗೆ ನಮಗೆ ಕೇಳಲಿಕ್ಕೇ ರೈಟ್ ಇಲ್ಲ. ನಾವು ಯಾವುದು ಆಗಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಬರುವ ದುಃಖದಲ್ಲೇ ನಮ್ಮ ಉದ್ಧಾರ ಇರುತ್ತೆ, ಗೊತ್ತಿರೋಲ್ಲ. ಅದಕ್ಕೋಸ್ಕರ ಸರ್ವಕರ್ಮ, ಅದು ತ್ಯಾಗಾತ್ ಕರ್ಮಫಲ ತ್ಯಾಗ, ಯಾವ ಅಪೇಕ್ಷೆಯನ್ನು ಮಾಡದೆ ಸಾಧನೆ ಮಾಡು. ಕರ್ಮ ಮಾಡೋದಾದರೂ ಕರ್ಮಫಲ ತ್ಯಾಗ ಮಾಡು, ಜ್ಞಾನ ಸಾಧನೆ ಮಾಡೋದಾದರೂ ಕರ್ಮಫಲ ತ್ಯಾಗ ಮಾಡು, ಧ್ಯಾನ ಮಾಡುವಾಗಲೂ ಕರ್ಮಫಲ ತ್ಯಾಗ ಇಲ್ಲದೆ ಯಾವ ಸಾಧನೆಯೂ ಇಲ್ಲ. ಎಲ್ಲ ಸಾಧನೆಯಲ್ಲೂ ಅನಿವಾರ್ಯವಾಗಿರಬೇಕಾದ, ಆದ್ದರಿಂದ ಅದಕ್ಕೆ ಮಸ್ತು ಇಂಪಾರ್ಟೆನ್ಸ್ ಕೊಟ್ಟ ಕೊನೆಗೆ. ಆದ್ದರಿಂದ ಹೇಳ್ತಾನೆ, ಕರ್ಮಫಲ ತ್ಯಾಗ ಸಹಿತವಾದ ಜ್ಞಾನ, ಕರ್ಮಫಲ ತ್ಯಾಗ ಸಹಿತವಾದ ಕರ್ಮ, ಕರ್ಮಫಲ ತ್ಯಾಗ ಸಹಿತವಾಗಿರ್ತಕ್ಕ ಧ್ಯಾನ, ಎಲ್ಲದರಿಂದಲೂ ತ್ಯಾಗಾದ ಶಾಂತಿ. ಶಾಂತಿ ಅಂದರೆ ಜ್ಞಾನಾನಂದಗಳ ತುದಿಯ ಸ್ಥಿತಿ. ಅಂದರೆ ಆನಂದ, ಈ ಅಂದರೆ ಜ್ಞಾನ, ಅಂತ ಅಂದರೆ ತುದಿ. ಶಾಂತಿ ಹಿಂದೆ ಜ್ಞಾನಾನಂದಗಳ ಪರಾಕಾಷ್ಠೆ. ಶಾಂತಿ 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 ಅಂತೇವಲ್ಲ, ಶಾಂತಿ ಅಂದರೆ ಜ್ಞಾನಾನಂದಗಳ ಪರಾಕಾಷ್ಠೆ. ಅದು ಯಾವಾಗ ಸಿಗೋದು? ಮೋಕ್ಷದಲ್ಲಿ ಮಾತ್ರ. ಇಲ್ಲಿ ಅಜ್ಞಾನ ದುಃಖ ಇದ್ದೇ ಇರ್ತದೆ. ನಮ್ಮ ಎಲ್ಲ ಜ್ಞಾನಾನಂದಗಳ ಪೂರ್ಣ ಆವಿಷ್ಕಾರ ಮೋಕ್ಷದಲ್ಲಿ. ಅದರಿಂದ ಶಾಂತಿ ಅಂದರೆ ಶಾಂತಿರ್ ಮೋಕ್ಷೋಥ ನಿರ್ವಾಣಂ. ಶಾಂತಿ ಅಂದರೆ ಮೋಕ್ಷ. ತತಃ ತ್ಯಾಗಾದ ಶಾಂತಿ. ಯಾವುದೇ ಸಾಧನೆಯಿಂದ ನಮಗೆ ಮೋಕ್ಷ ಸಿಗಬೇಕಾಗಿದ್ದರೂ ಅದರ ಜೊತೆಗೆ ಅನಿವಾರ್ಯವಾಗಿ ಇರಲೇಬೇಕಾದ್ದು ಫಲ ತ್ಯಾಗ. ಆದ್ದರಿಂದ ತ್ಯಾಗಾತ್ ಶಾಂತಿ, ತ್ಯಾಗ ಸಹಿತವಾದ ಧ್ಯಾನ ಮಾಡು. ಆದರೆ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯ ಸಂಗತಿ, ಯಾವುದಕ್ಕೂ ಫಲಾಪೇಕ್ಷೆ ಮಾಡಬೇಡ. ಡಿಮ್ಯಾಂಡ್ ಮಾಡಿದೆಯೋ ಬಿದ್ದು ಹೋಗ್ತೀಯ. ಏನನ್ನೂ ಡಿಮ್ಯಾಂಡ್ ಮಾಡಬೇಡ. ಅಂದರೆ ನೋಡಿ, ಲೋಕದಲ್ಲಿಯೂ ಹಾಗೆ ಅಲ್ಲ. ಮಕ್ಕಳು ತಂದೆ ಹತ್ರ ಏನೂ ಕೇಳದೇ ಇದ್ದರೆ ತಂದೆ ಮಕ್ಕಳಿಗೆ ಏನು ಬೇಕು ಅಂತ ವಿಚಾರ ಮಾಡಿ ಕೊಡ್ತಾನೆ. ಅವು ದಿನ ಬಂದು ಅಪ್ಪ ಪೆನ್ಸಿಲ್ ಬೇಕು, ನೋಟ್ ಬೇಕು ಅಂದರೆ ಬೈಲಿಕ್ಸ್ ಮಾಡ್ತಾನೆ. ಎಷ್ಟು ಸರ್ತಿ ತಂದು ಕೊಡು ನನಗೆ, ಇದ್ದದನ್ನು ಇಟ್ಕೊಳ್ಳಿ ನಾವು ತಂದೆ ಹತ್ರ ಏನಾದರೂ ಡಿಮ್ಯಾಂಡ್ ಮಾಡ್ತಾ ಹೋದರೆ ಫಾದರ್ ಅಥವಾ ಪೇರೆಂಟ್ಸ್ ವಿಲ್ ನಾಟ್ ಬಿ ಪ್ಲೀಸ್ಡ್. ಏನು ಕೇಳದೇ ಇದ್ದರೆ, ಏನಪ್ಪ ಏನು ಕೇಳೋಲ್ಲ, ಏನು ಬೇಡವಾ. ನನಗೆ ಒಂದು ಸರ್ತಿ ಒಂದು ಪ್ರಸಂಗ ನಡೆಯಿತು. ನನ್ನ ಮಗನ ಮಗ, ಚಿಕ್ಕ ಹುಡುಗ, ಅದನ್ನು ಹಂಗೆ ಹಿಂಗೆ ಹಾಕೊಂಡೆಲ್ಲ ತಲೆಗಿಲೆ ಬಾಚಿ ಹೊರಡಿಸ್ತಾ ಇದ್ದಾಳೆ ತಾಯಿ. ಅದು ಎಲ್ಲಿ ಅಂದರೆ ಅದು ಅಜ್ಜಿ ಮನೆಗೆ, ಅಂದರೆ ತಾಯಿ ಮನೆಗೆ ಹೊರಟಿದೆ. ನಾನೆಲ್ಲ ಹೊರಗೆ ಹೊರಟಿದ್ದೆ. ಅವಾಗ ಅದು ಮಗು ಅಲ್ಲಿತ್ತು. ಏನಮ್ಮ ಅಜ್ಜಿ ಮನೆಗೆ ಹೊರಟಿದ್ದೀಯಾ ಕೇಳಿದೆ. ಹೌದು ಅಜ್ಜ, ಅಜ್ಜಿ ಮನೆಗೆ ಹೋಗ್ಬೇಕು ನನಗೆ ಅಂತ ಹೇಳಬೇಕಲ್ವ. ಆ ಹುಡುಗ ಏನು ಹೇಳಿದೆ ಗೊತ್ತಾ? ಅಜ್ಜಿ ಮನೆ ಹೋಗ್ತೀಯಾ ಕೇಳಿದೆ. ನೀವು ಹೋಗು ಅಂತ ಹೇಳಿದ್ರೆ ಹೋಗ್ತೇನೆ ಅಜ್ಜ ಅಂತ ಹೇಳ್ತೀನಿ. ನಾನು ಕರಗಿಬಿಟ್ಟು ನೋಡಿ, ಮಗು ಈ ಉತ್ತರದಲ್ಲಿ ನೀವು ನನ್ನ ಅಪೇಕ್ಷೆ ಇಲ್ಲ, ನೀವು ಹೋಗು ಅಂತ ಹೇಳಿದರೆ ಹೋಗ್ತೀನಿ. ಚಿಕ್ಕ ಮಗುವಿನ ಬಾಯಲ್ಲಿ ಇಂಥ ಮಾತಾಡಿಸಿಬಿಟ್ಟ ಭಗವಂತ. ಅದು ನೀನು ಕೊಟ್ಟರೆ ತಗೋತೀನಿ, ಕೊಡು ಅಂತ ಕೇಳೋಲ್ಲ. ಇದು ಅಂಥ ನೋಡಿ, ಅಂಥ ಮಕ್ಕಳನ್ನು ನಾವು ಸಂತೋಷ ಪಡ್ತೇವೆ. ನಾವೆಲ್ಲರೂ ದೇವರ ಮಕ್ಕಳು, ದೇವರ ಹತ್ರ ಹಾಗೇ ನಡ್ಕೋಬೇಕು. ಕೊಡು ಅಂತ ಕೇಳಬಾರ್ದು. ಆದರೆ ನಮಗೆ ಏನು ಬೇಕೋ ಅದಕ್ಕಿಂತ ಹೆಚ್ಚು ಅವರು ಕೊಡ್ತಾನೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕು. ತ್ಯಾಗಾಚ್ಛಾಂತಿರ ನಂತರ ಸಾಧನೆಯ ಒಂದು ಸಿಂಪ್ಲಿಫಿಕೇಷನನ್ನು ಪ್ರಾಯ ಕೃಷ್ಣನಷ್ಟು ಸರಳೀಕರಣ ಮಾಡಿ ತಗ್ಗಿಗೆ ಬಂದು ಏನೂ ಇಲ್ಲ, ಏನು ಬೇಕಾದ್ರೆ ಮಾಡು, ಕೊನೆಗೆ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳು, ಫಲ ಬಯಸಬೇಡ, ನೀನು ಕೊಟ್ಟದ್ದು ಸಾಕು ಹೇಳು, ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ. ಕೃಷ್ಣನ ಈ ಅನಂತ ಕಾರುಣ್ಯವನ್ನು ನೆನೆಯುತ್ತಾ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ನಾಳೆ ದಿವಸ ಗುರುರಾಜಾಚಾರ್ಯರು ಹೇಳಿದ ಹಾಗೆ ಭಾನುವಾರ ಆದ್ದರಿಂದ, ಆಮೇಲೆ ಉತ್ಸವ ಇರೋದರಿಂದ ನಾವು 7:15 ಏನೋ ಉತ್ಸವ ಪ್ರಾರಂಭ ಆಗುತ್ತೆ ಅಂತ ಕಾಣುತ್ತೆ. ನಾವು 7:15 ಒಳಗೆ ಮುಗಿಸಿಬಿಡೋಣ. 6 ಆದಷ್ಟು ಬೇಗ ರಸ್ತೆಯಲ್ಲಿ ಎಷ್ಟು ಬೇಗ ಹೊರಡ್ತೇವೆ, ಎಷ್ಟು ಬೇಗ ಬರ್ತೇವೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಬೆಂಗಳೂರಿನ ರಸ್ತೆ ಅದು ಪೂರ್ತಿ ಭಗವಂತನ ಕೈಯಲ್ಲೇ ಇರೋದು. ಹೊರಟ ಒಂದು ಗಂಟೆ ಪ್ರಕಾರ ಬರ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ, ಬಂದರೂ ಗಂಟೆ ಪ್ರಕಾರ ಬರ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ. ಇನ್ನು ಮುಂದೆ ಕೆಲವು ವರ್ಷ ಈಗೇನು ಅಂದರೆ ಆ್ಯಕ್ಸಿಡೆಂಟ್ ಆದ ನ್ಯೂಸ್ಗಳು ಬರ್ತಾವೆ. ರಸ್ತೆಯಲ್ಲಿ ಆ್ಯಕ್ಸಿಡೆಂಟ್, ವಿಷಯನ ಸತ್ರು. ಇನ್ನೊಂದು 10 ವರ್ಷ ಹೋದರೆ ಯಾವುದು ಸುದ್ದಿ ಗೊತ್ತುಂಟಿಲ್ಲ, ಆ್ಯಕ್ಸಿಡೆಂಟ್ ಆಗೋದಲ್ಲ, ಆಗದೆ ಮನೆ ಸೇರುವುದು ಸುದ್ದಿ.
ಇಷ್ಟು ಮಂದಿ ಆಕ್ಸಿಡೆಂಟ್ ಆಗದೆ ಮನೆ ಸೇರಿದ್ರು ಅಂತ ಪೇಪರ್ನಲ್ಲಿ ನ್ಯೂಸ್ ಹಾಕಬೇಕು. ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲಿಕ್ಕಿದೆ. ದೇವರು ರಕ್ಷಿಸಬೇಕು ನಮ್ಮನ್ನು. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.